ತಾವೇ ಮುಖ್ಯಮಂತ್ರಿ ಆದ್ರೂ ಅದನ್ನ ನಿಭಾಯಿಸಿದ್ದಾರೆ. ಬಿಜೆಪಿ ಜೊತೆ ಮಾಂಜಿ ಇದ್ರು, ಎ ಕಂಪ್ಲೀಟ್ ಡಿಸಾಸ್ಟರ್ ಮಾಂಜಿ. ಎಕ್ಸೆಪ್ಟ್ ತಾನು ಬಿಟ್ಟು ಇನ್ನೆಲ್ಲೂ ಗೆಲ್ಲಕ್ಕಾಗಿಲ್ಲ. 22 ಸ್ಥಾನದಲ್ಲಿ ಕಂಟೆಸ್ಟ್ ಮಾಡಿದ್ರು. LJP ರಾಮ್ ವಿಲಾಸ್ ಪಾಸ್ವಾನ್ ಕೈ ಕೊಡ್ತು. ಹಾಗಾಗಿ ಎಂಟೈರ್ ಬಿಹಾರದ ಆ ಕ್ಷೇತ್ರವನ್ನ ನೀವು ನೋಡ್ತಾ ಇದ್ರೆ ಅಲ್ಲಲ್ಲಿ ಕೇಸರಿಯ ಬಣ್ಣ ಕಾಣಿಸುತ್ತಾ ಇದೆ. ಸಕ್ಸೆಸಿವ್ ಆಗಿ ಫ್ಲಾಟ್ ಆಗಿ ನೋಡ್ಕೊಂಡು ಹೋಗ್ಬೋದು ನಾವು. ಎಲ್ಲ ರೀಜನ್, ಈಸ್ಟರ್ನ್ ಉತ್ತರ ಪ್ರದೇಶ್, ಮಗಧ, ಮಿಥಿಲಾ ಎಲ್ಲ ಭಾಗಗಳಲ್ಲಿ ಆ ಗ್ರೀನ್ ಅಂದ್ರೆ JDU ಕಂಬೈನ್ ಏನಿದೆ ಮಹಾಮೈತ್ರಿಕೂಟ ದಿಗ್ವಿಜಯವನ್ನು ಸಾಧಿಸ್ತಾ ಹೋಗಿದೆ. ದಿಗ್ವಿಜಯದ ಪರಿಣಾಮ ಆಗಿದ್ದು JDU ಪ್ಲಸ್ 178 ಸ್ಥಾನಗಳು. ಜ್ಞಾಪಕ ಇಟ್ಕೊಳ್ಳಿ, 178. 4 ಬಂದಿದ್ರೆ ನಾನು ಆಗ್ಲೇ ಹೇಳಿದೆ ಏನಾಗ್ತಿತ್ತು ಅಂತ. ಅದರಲ್ಲಿ JDU 71, RJD ನೀವು ಇದನ್ನ ನೋಡ್ಲೇಬೇಕು. ಬಿಕಾಸ್ 80 ಸ್ಥಾನಗಳನ್ನ ಪಡೆದುಕೊಂಡು ಅತ್ಯಂತ ದೊಡ್ಡ ಪಕ್ಷವಾಗಿ ಮಹಾಮೈತ್ರಿಕೂಟದಲ್ಲಿ ಈಗ ಹೊರಹೊಮ್ಮಿದೆ. ಇದರಿಂದ ಏನಾದ್ರೂ ಪರಿಣಾಮ ಆಗಬಹುದಾ? ಮೇಲ್ನೋಟಕ್ಕೆ ನೋ. ಬಿಕಾಸ್ ನಿತೀಶ್ ಕುಮಾರ್ನ ಬದಲಾಯಿಸಿ ನಾವೇ ಮುಖ್ಯಮಂತ್ರಿ ಆಗ್ತೀವಿ ಯಾರು ಅಂತ ಲಾಲೂ ಪ್ರಸಾದ್ ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಆದ್ರೆ ಒಂದಿಷ್ಟು ಬಾರ್ಗೈನ್ ಆಗಬಹುದು ಅನ್ಸುತ್ತೆ. ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬರಬಹುದು, ಒಂದಿಷ್ಟು ಮಂತ್ರಿಮಂಡಲದ ಹೆಚ್ಚಿನ ಸ್ಥಾನಗಳು ಬರಬಹುದು, ಅದಾಗಬಹುದು ಅಷ್ಟೇ. ಅದು ಬಿಟ್ರೆ ಮಹಾಮೈತ್ರಿಕೂಟವನ್ನ ಬಹಳ ಅದ್ಭುತವಾಗಿ ನಡೆಸಿದಂತ ಲಾಲೂ ಪ್ರಸಾದ್ ಯಾದವ್ ಇಂಪಾಸಿಬಲ್ ಆಗುವಂತ ಒಂದು ಕೆಲಸವನ್ನ ಮಾಡಿದ್ರು. ನರೇಂದ್ರ ಮೋದಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಡೆಸಿದ ರ್ಯಾಲಿಗಳೇ ದೊಡ್ಡ ವಿಷಯ ಆಗಿತ್ತು. ಒಂದು ರೀತಿ ಭೂತವ ಆವೇಶ ಬಂದಂತೆ ಅವರು ರ್ಯಾಲಿಗಳನ್ನು ನಡೆಸಿ ಗೆದ್ದರು ಅಂತ. ಸೇಮ್ ಲಾಲೂ ಪ್ರಸಾದ್ ಯಾದವ್ ಮಾಡಿದ್ರು. ಅನ್ಬಿಲೀವಬಲ್. 220ಕ್ಕೂ ಹೆಚ್ಚು ರ್ಯಾಲಿಗಳನ್ನ ಲಾಲೂ ಪ್ರಸಾದ್ ಯಾದವ್ ಎಂಟೈರ್ ಬಿಹಾರ್ನಲ್ಲಿ ಮಾಡಿದ್ರು. ಒಂದು ದಿನಕ್ಕೆ 10 ರ್ಯಾಲಿಗಳನ್ನ ನಡೆಸ್ತಾ ಹೋದ್ರು. ಎಲ್ಲೂ ಈ ಘಟಬಂಧನ್ ಏನಿತ್ತು ಮಹಾಮೈತ್ರಿಕೂಟ ಅದರಲ್ಲಿ ಹೊರಕು ಬರದಂತೆ ನೋಡ್ಕೋತಾ ಇದ್ರು. ಜಂಗಲ್ ರಾಜ್ ಎಂದು ನರೇಂದ್ರ ಮೋದಿ ಅಡ್ರೆಸ್ ಮಾಡಿದಂತ 20ಕ್ಕೂ ಹೆಚ್ಚು ರ್ಯಾಲಿಗಳಲ್ಲಿ ಮೊದಲ ರ್ಯಾಲಿಗಳಲ್ಲಿ ಜಂಗಲ್ ರಾಜ್ ಅನ್ನು ಆರಂಭ ಆದಾಗ ಬಿಜೆಪಿಯಿಂದ ತಕ್ಷಣ RSS ನೋಟ್ ಕೊಟ್ಟಂತಹ ಸಂಜೀವಿನಿಯನ್ನ ಬಳಸಿಕೊಂಡ ಲಾಲು ಅದನ್ನ ಮಂಡಲ್ ರಾಜ್ ಆಗಿ ಕನ್ವರ್ಟ್ ಮಾಡಿದ್ರು. ಪರಿಣಾಮ ಅಕ್ರಾಸ್ ಬಿಹಾರ್ ಮುಸ್ಲಿಮರು, ಯಾದವರು ಮತ್ತು ದಲಿತರ ಮತಗಳನ್ನ ಸೇರಿಸಿಕೊಂಡೋದ್ರು. ಯಾವ ಪ್ರಮಾಣಕ್ಕೆ ಸೇರಿಸಿಕೊಂಡು ಹೋಗಿದ್ದಾರೆ ಅಂತಂದ್ರೆ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ದಲಿತರು ಅಂದ್ರೆ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿಲಿ 3 ಕಾನ್ಸ್ಟಿಟ್ಯೂಯೆನ್ಸಿನ ಬಿಟ್ಟು ಮಿಕ್ಕ ಎಲ್ಲ ಕ್ಷೇತ್ರಗಳನ್ನ ಮಹಾಮೈತ್ರಿಕೂಟ ಗೆದ್ದಿದೆ. ಕಾಂಗ್ರೆಸ್ 27. ಕಾಂಗ್ರೆಸ್ಗೆ ಕಳೆದ 4 ಚುನಾವಣೆಯಿಂದ ಇಲ್ಲಿ ಯಾವುದೇ ದೊಡ್ಡ ಇದಿರಲಿಲ್ಲ. ಆದ್ರೆ ಇದು ಚಿಗುರುಕೊಂಡಂಗೆ ಕಾಣಿಸ್ತಾ ಇದೆ. ಬಟ್ ಈ ಚಿಗುರಿರೋದ್ರಲ್ಲಿ ಅವರಿಗೆ ಸಂತೋಷ. ಮೋದಿಯನ್ನ ಕಟ್ಟಿ ಹಾಕಿದ್ವಿ, ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಿದ್ವಿ ಹೊರತು ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೇಗೆ ಥರ್ಡ್ ಪಾರ್ಟ್ನರ್ ಆಗಿ ಒಂದು ಸಣ್ಣ ಪಕ್ಷವಾಗಿ ಬಿಹಾರದಂತ ದೊಡ್ಡ ರಾಜ್ಯದಲ್ಲಿ ಈಗ ಅದು ಕೂತ್ಕೋಬೇಕು ಅನ್ನೋ ಸ್ಥಿತಿಯನ್ನ ಅದು ಆಲೋಚನೆ ಮಾಡ್ತಾ ಇಲ್ಲ. ನಂದು 2 ಕಣ್ಣು ಹೋದ್ರು ಸರಿ, ಒಂದು ಕಣ್ಣನ್ನ ತೆಗಿಲೇಬೇಕು ನನ್ನ ವೈರಿದು ಅನ್ನೋ ಸ್ಟ್ರಾಟಜಿನಲ್ಲಿ ಸಾಕಷ್ಟು ಅಪಮಾನಗಳನ್ನು ನುಂಗಿಕೊಂಡು ಕಾಂಗ್ರೆಸ್ ಅಲ್ಲಿ ಸ್ಪರ್ಧೆ ಮಾಡಿತು. 40 ಚಿಲ್ಲರೆ ಕ್ಷೇತ್ರಗಳಲ್ಲಿ ಅದರಲ್ಲಿ 27ರಲ್ಲಿ ಜಯಗಳಿಸಿದೆ. ಹಾಗೆ ನೋಡಿದ್ರೆ ಸ್ಟ್ರೈಕ್ ರೇಟ್ ವಂಡರ್ಫುಲ್ ಆಗಿದೆ ಲಾಸ್ಟ್ ಟೈಮ್ ಗಿಂತ ಈ ಸರಿಗೆ ಕಾಂಗ್ರೆಸ್ ನಲ್ಲಿ. ಬಟ್ ಕಾಂಗ್ರೆಸ್ ಮಾರ್ಜಿನಲೈಸ್ ಆಗ್ತಾ ಇದೆ, ಒಂದು ರೀತಿ ಸಣ್ಣ ಪಕ್ಷವಾಗಿ ಹೊರಹೊಮ್ತಾ ಇದೆ. ಬಹಳ ರಾಜ್ಯಗಳಲ್ಲಿ ಅಂತ ಇದ್ದಾರೆ. ಅದೇ ಕರ್ನಾಟಕಕ್ಕೆ ಬಂದಾಗ ಮಾತನಾಡಬಹುದು. ಬಟ್ ಕಾಂಗ್ರೆಸ್ ಇವತ್ತು ನಗುತ್ತಾ ಇದೆ. ಕಾರಣ ನರೇಂದ್ರ ಮೋದಿ ಜಸ್ಟ್ ಕೆಲವೇ ವರ್ಷ, ಒಂದೇ ವರ್ಷ ಚಿಲ್ಲರೆ ಹಿಂದೆ ಕಾಂಗ್ರೆಸ್ಸಿನ ತಲೆ ಬಗ್ಗಿಸಿ ಮಂಡಿ ಊರಿಸಿ ನಿಲ್ಲಿಸಿದ್ರು ದೇಶದ ಜನದ ಮುಂದೆ. ಈಗ ಕಾಂಗ್ರೆಸ್ ನಗುತ್ತಾ ಇದೆ. ಭಾರತೀಯ ಜನತಾ ಪಕ್ಷ 58 ಸ್ಥಾನಗಳನ್ನ ಪಡೀತು, ಒಟ್ಟು ಟೋಟಲ್ ಪಡ್ಕೊಂಡಿರೋದು. ಹಾಗೆ ನೋಡಿದ್ರೆ ಆರಂಭದಲ್ಲಿ 100+ ಅಲ್ಲಿ ಗೆಲ್ಲಬಹುದು ಅನ್ನುವಂತಹ ಮುನ್ನಡೆಗಳು ಬಂದವು. ಆದ್ರೆ ಆ ಮುನ್ನಡೆಗಳು ಸಾಧ್ಯವಾಗ್ಲಿಲ್ಲ. ಅಂತಿಮವಾಗಿ ಕುಸಿತಾನೆ ಹೋಯ್ತು, ಇಲ್ಲಿ ಏಳ್ತಾನೆ ಹೋಯ್ತು. 58ಕ್ಕೆ ತೃಪ್ತಿ ಪಡಬೇಕಾಗಿ ಬಂತು. ವೆರಿ ಬ್ಯಾಡ್ ಪರ್ಫಾರ್ಮೆನ್ಸ್ ಹಾಕಿ ತೆಗೆದುಕೊಂಡ್ರೆ 2010 ಚುನಾವಣೆಗೆ ಹೋಲಿಸಿದ್ರೆ ಭಾರತೀಯ ಜನತಾ ಪಕ್ಷ ಸುಮಾರು 20 ಸ್ಥಾನಗಳನ್ನ ಕಳ್ಕೊಂಡಿದೆ ತನ್ನ ಬುಟ್ಟಿಯಿಂದಲೇ. ಮತ್ತೆ ತಾನು ನಿರೀಕ್ಷೆ ಮಾಡಿದ್ದಂತಹ ಕೆಲವು ಪ್ರದೇಶಗಳು, ಆ ಪ್ರದೇಶಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಜನ ಕೈಕೊಟ್ಟಿದ್ದಾರೆ. ಅಂದರೆ ಭಾರತೀಯ ಜನತಾ ಪಕ್ಷದ ಈ ಸೋಲಿಗೆ ಕಾರಣ ಮುಸ್ಲಿಮರು, ಯಾದವರು ಮತ್ತು ದಲಿತರ ಅಷ್ಟೇಯೋ? ಹಾಗಾದ್ರೆ ಮುಂದುವರಿದ ಜಾತಿಗಳ ಮೇಲೆ ಒಂದು ತನ್ನ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಕೈ ಕೊಟ್ಟರ ಅಂತಂದ್ರೆ ಪಾಸಿಬಲ್ ಅಂತ ಅನಿಸ್ತಾ ಇದೆ. ಇಲ್ಲದಿದ್ರೆ ಈ ಫಲಿತಾಂಶ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬಿಜೆಪಿ 53, LJP 2, RLSP ಮತ್ತು ಹ್ಯಾಮ್ ಅಂದ್ರೆ ಮಾಂಜಿ ಪಾರ್ಟಿ 1 ಸ್ಥಾನವನ್ನ ಪಡ್ಕೊಂಡಿದೆ. ಅದರ್ಸ್ 7 ಸ್ಥಾನ. ಅಬ್ಸಲ್ಯೂಟ್ಲಿ ನೋ ಪಾಯಿಂಟ್ ಅವ್ರ ಬಗ್ಗೆ ಮಾತನಾಡೋದಕ್ಕೆ. ಆಲ್ ರೈಟ್, ಎಸ್ ಎಸ್ ಓಕೆ ಸರ್. ಈಗ ಮತ್ತೆ ವೋಟ್ ಪರ್ಸೆಂಟೇಜ್ ಅದನ್ನು ನೋಡ್ಬಿಡೋಣ ಸರ್. ಆಲ್ ರೈಟ್, ವೋಟ್ ಪರ್ಸೆಂಟೇಜ್ ಯಾರಿಗೆ ಎಷ್ಟು ಲಾಭ ಆಗಿದೆ, ಯಾರಿಗೆ ಎಷ್ಟು ನಷ್ಟ ಆಗಿದೆ. ಫ್ಯಾಂಟಾಸ್ಟಿಕ್. ಆಲ್ ರೈಟ್, ಕರ್ನಾಟಕಕ್ಕೂ ಈ ಬಿಹಾರದ ಚುನಾವಣೆಗೂ ಯಾಕೆ ಇಷ್ಟು? ರಂಗನಾಥ್ ಇವತ್ತು ಬಿಹಾರದ ಎಲ್ಲ ಚುನಾವಣೆ ಇಟ್ಕೊಂಡು ಏನೋ ಕರ್ನಾಟಕದಲ್ಲಿ ಆಗಿರೋ ತರ ಚುನಾವಣೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಮಗಿದು ಬೇಕಾ ಅಂದ್ರೆ ಬೇಕು. ಕಾರಣ ನಿಮ್ಮ ಸರ್ಕಾರ ನಡೆಯುತ್ತಿರುವ ರೀತಿ, ನಿಮ್ಮ ಸರ್ಕಾರದ ಬಗ್ಗೆ ಕರ್ನಾಟಕದಲ್ಲಿ ಮೂಡಬಹುದಾಗುತ್ತಿರುವಂತಹ ಒಂದು ಅಭಿಪ್ರಾಯ, ಆ ಅಭಿಪ್ರಾಯದ ಚಾಟಿ ಏಟನ್ನು ರಿಸೀವ್ ಮಾಡಬೇಕಾದ ಜನಕ್ಕೆ ಒಂದು ಪಾಠ ಇದೆ. ಪ್ಲಸ್ JDSಗೆ ಪ್ರಾದೇಶಿಕ ಪಕ್ಷವಾಗಿ ಒಂದು ಪಾಠ ಇದೆ. ಪ್ಲಸ್ ಲೋಕಲ್ ಲೀಡರ್ಶಿಪ್ ನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ಬಿಹಾರದಲ್ಲಿ ಪಾಠ ಕಲ್ತಿದ್ದಾರೆ. ನಿತೀಶ್ ವರ್ಸಸ್ ನರೇಂದ್ರ ಮೋದಿ ಆಗಿತ್ತು. ನರೇಂದ್ರ ಮೋದಿ ಸೋತ್ರು, ನಿತೀಶ್ ಗೆದ್ರು.
ಬಾಹರಿ ಅನ್ನೋ ಕ್ಯಾಂಪೈನ್ ನಿತೀಶ್ ಕುಮಾರ್ ಮಾಡಿದ್ರು. ಬಿಹಾರಿಗೆ ಬಾಹರಿ ಬೇಕಿಲ್ಲ ಅಂತ ಗೆದ್ದು ಬಿಟ್ರು. ಒಂದು ಮುಖ ಇತ್ತು ಭಾರತೀಯ ಜನತಾ ಪಕ್ಷದವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮುಖ ಇತ್ತು, ಅದೇ ರೀತಿ ಇಲ್ಲಿ ಅವರಿಗಿತ್ತು. ಹಾಗಿದ್ರೆ ಕರ್ನಾಟಕದಲ್ಲಿ ಏನು ಆ ಪ್ರಶ್ನೆಗೆ ಆಮೇಲೆ ಬರೋಣ. ಯಾರಿಗೆ ಎಷ್ಟು ಲಾಭ ನಷ್ಟ ನೇರವಾಗಿ ನೋಡ್ಕೊಂಡ್ ಬಂದ್ಬಿಡೋಣ. 2015ರಲ್ಲಿ 71 ಸ್ಥಾನದಲ್ಲಿ ಸ್ಪರ್ಧೆ ಮಾಡಿತ್ತು ಜೆಡಿಯು. ಈ ಬಾರಿ 101 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರು. RJD 80ರಲ್ಲಿ ಮಾಡಿದ್ರು, 101ರಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಗೆದ್ದಿರೋದು ಇದು. ಇನ್ನು 27 ಸ್ಥಾನ 41 ಸ್ಥಾನ ಇದು ಗೆದ್ದಿರೋದು. ಕಳೆದ ಬಾರಿ ಹಾಗೆ ನೋಡಿದ್ರೆ ನಿತೀಶ್ ಕುಮಾರ್ 141ರಲ್ಲಿ ಸ್ಪರ್ಧೆ ಮಾಡಿ 115 ಸ್ಥಾನಗಳನ್ನು ಗೆದ್ದಿದ್ರು. ಆದ್ರೆ ಈ ಬಾರಿ 101ಕ್ಕೆ ಹೋದ್ರು. ಕಾರಣ ನರೇಂದ್ರ ಮೋದಿ ಮತ್ತು ಬಿಜೆಪಿನ ಕಟ್ಟಿ ಹಾಕಲಿಕ್ಕೆ ಈ ತ್ಯಾಗಕ್ಕೂ ಸಜ್ಜಾದ್ರು. ತಾನು ಗೆದ್ದ ಸ್ಥಾನಗಳಿಗಿಂತ ಕಡಿಮೆ ಸ್ಥಾನಗಳಿಗೆ ಬಂದು ಸ್ಪರ್ಧೆಯನ್ನ ಮಾಡಿದ್ರು. ತನ್ನ ಬದ್ಧ ವೈರಿಯಾದಂತಹ ಲಾಲೂ ಪ್ರಸಾದ್ ಯಾದವ್ಗೆ ಈ ಸ್ಥಾನಗಳನ್ನ ಇಲ್ಲಿ ಬಿಟ್ಟು ಕೊಟ್ಟರು. ಇದರ ಪರಿಣಾಮ ಇಬ್ರು 101 50-50 ಮಾಡಿಕೊಂಡು ಕಂಟೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ಗೆ ಒಂದು 41 ಸ್ಥಾನ ಕೊಟ್ಟರು. ಕಳೆದ ಬಾರಿ ಕಾಂಗ್ರೆಸ್ ಯಾರ ಮಾತನ್ನು ಕೇಳದೆ ನಾನು ಯಾವ್ದು ಅಭೂತಪೂರ್ವದ ದಿಗ್ವಿಜಯ ಮಾಡುತ್ತೇನೆ ಅನ್ಕೊಂಡು 243 ಹೋಗಿ ಸ್ಪರ್ಧೆ ಮಾಡಿ ಬಾಲವನ್ನ ಸುಟ್ಟುಕೊಂಡು 4ಕ್ಕೆ ಕೆಳಗಿಳಿದು ಹೋಗ್ಬಿಟ್ಟಿತ್ತು. ಈಗ ಬುದ್ಧಿವಂತರಾಗಿ ಕಾಂಗ್ರೆಸ್ ಕೂಡ ಈ ಘಟಬಂಧನ ಒಳಕ್ಕೆ ಸೇರ್ಕೊತು. ಇದರ ಪರಿಣಾಮ 27 ಸ್ಥಾನಗಳನ್ನ ಕಾಂಗ್ರೆಸ್ ಪಡ್ಕೋತು. ಅಲ್ಲಿಂದ ಮುಂದಕ್ಕೆ ಹೋಗೋದಾದ್ರೆ ಯಾರ್ಯಾರಿಗೆ ಎಷ್ಟು ಬಂದಿದೆ ಅಂದ್ರೆ ಬಿಜೆಪಿ 53, ಎಲ್ಜೆಪಿಗೆ 2, 1, 91, 3 ಮತ್ತೆ 0 ಸೀಟ್ಗಳಲ್ಲಿ ಅವ್ರಿಗೆ ಅವಾಗ ಬಂದಿದ್ದು. ದಟ್ಸ್ ಓಕೆ ಅಂತ ಅನ್ಸುತ್ತೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಶೇಕಡಾವಾರ ಮತವನ್ನು ನೋಡೋಣ. ಶೇಕಡಾವಾರು ಮತಗಳನ್ನು ನೋಡೋದಾದ್ರೆ ಬಹಳ ವಿಚಿತ್ರವಾದ ಸನ್ನಿವೇಶಗಳ ಸೃಷ್ಟಿಯಾಗಿದೆ. ಜೆಡಿಯು ಕೇವಲ 17% ಅನ್ನ ಪಡ್ಕೊಂಡಿತ್ತು ವಿಧಾನಸಭೆ ಚುನಾವಣೆಯಲ್ಲಿ. 2015ರಲ್ಲಿ ಪಡ್ಕೊಂಡಿದೆ. 10ರ ವಿಧಾನಸಭೆಯಲ್ಲಿ 23% ಇತ್ತು ಅದೇ ಚುನಾವಣೆಯಲ್ಲಿ 10ರಲ್ಲಿ ನಡೆದ ಕಳೆದ ವಿಧಾನಸಭೆಯಲ್ಲಿ. ಆದರೆ ನರೇಂದ್ರ ಮೋದಿ ಅವರ ಹವಾ ಎದ್ದಾಗ ದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 15% ಅನ್ನು ತಗೊಂಡಿತ್ತು. ಹಾಗೆ ನೋಡಿದ್ರೆ ಭಾರತೀಯ ಜನತಾ ಪಕ್ಷ ಎಂಟೈರ್ ಬಿಹಾರದ ಎಲ್ಲ ಲೋಕಸಭಾ ಸ್ಥಾನಗಳಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರಗಳ ಲೆಕ್ಕ ಹಿಡಿದ್ರೆ 170ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಎಕ್ಸಾಕ್ಟ್ಲಿ ರಿವರ್ಸ್ ಹೊಡೆದಿದೆ. ಆ 170 ಜೆಡಿಯು ಪಾಲಾಗ್ಬಿಟ್ಟಿದೆ. ಆದ್ರೆ ಅದಕ್ಕೆ ಸಣ್ಣ ನಂಬರ್ ಕಾಂಗ್ರೆಸ್ ಬಿಜೆಪಿ ಪಾಲಾಗಿದೆ. RJD 18% ಓಟ್ ಇತ್ತು 2015ರಲ್ಲಿ ಅಂತಂದ್ರೆ ಈಗ ಇರೋದು ಈ ವರ್ಷ ಬಂದಿರೋದು ಈಗ 19 ಇತ್ತು. ಹಾಗೆ ನೋಡಿದ್ರೆ 1.5% ಕಡಿಮೆನೇ ಆಗಿದೆ ಅನ್ಕೋಬಹುದು. ಬಟ್ ಲೋಕಸಭೆಗೆ ಹೋಲಿಸಿದ್ರು ಲಾಲೂ ಪ್ರಸಾದ್ ಯಾದವ್ಗೆ 2% ಕಡಿಮೆನೇ ಆಗಿದೆ ಅಂತ ಹೇಳ್ಬೋದು 14ರ ಚುನಾವಣೆಯಲ್ಲಿ. ಇನ್ನು ಕಾಂಗ್ರೆಸ್ 6% ಹೆಚ್ಚು ಕಡಿಮೆ 8% ಇತ್ತು ಕಳೆದ ಬಾರಿ ಲೋಕಸಭೆಯಲ್ಲಿ 8 ಅನ್ನೋದಕ್ಕೆ. ಹಂಗೆ ನೋಡಿದ್ರೆ ಕಾಂಗ್ರೆಸ್ ಕಳ್ಕೊಂಡಿದೆ. ಹಾಗೆ ನೋಡಿದ್ರೆ ಎಕ್ಸೆಪ್ಟ್ ನಿತೀಶ್ ಕುಮಾರ್ 2% ಓಟನ್ನ ಲೋಕಸಭೆಯಿಂದ ಇಂಪ್ರೂವ್ ಮಾಡಿದ್ದಾರೆ. ಆದ್ರೆ ಕಳೆದ ವಿಧಾನಸಭೆ ಚುನಾವಣೆ ಕಂಪೇರ್ ಮಾಡಿದ್ರೆ 5% ಕಳ್ಕೊಂಡಿದ್ದಾರೆ. ಆದರೂ ಲುಕ್ ಎಟ್ ದ ಡಿಫರೆನ್ಸ್ ಏನಾಗ್ತಾ ಇದೆ ಅಂತಂದ್ರೆ ಸ್ಥಾನಗಳಲ್ಲಿ ಹೇಗೆ ಬದಲಾವಣೆ ಆಗ್ತಾ ಹೋಗ್ಬಿಟ್ಟಿದೆ ಅದು ಅಂತಂದ್ರೆ ಒಂದಷ್ಟು ಪರ್ಸೆಂಟೇಜ್ ಕಳ್ಕೊಂಡಿರಬಹುದು. ಬಟ್ ಸ್ಥಾನಗಳಿಗೆ ಕನ್ವರ್ಷನ್ ಆದಾಗ ಹ್ಯೂಜ್ ಆಗಿ ಗೆದ್ದುಕೊಂಡೋಗಿದ್ದಾರೆ. ಕಾರಣ ಮತಗಳು ಒಡೆದೇ ಇಲ್ಲ. ಲಾಲು ಮತಗಳು ನಿತೀಶ್ಗೂ, ನಿತೀಶ್ ಮತಗಳು ಲಾಲುಗೂ, ಕಾಂಗ್ರೆಸ್ ಮತಗಳು ಲಾಲು ಮತ್ತು ನಿತೀಶ್ಗೂ, ನಿತೀಶ್ ಮತ್ತು ಲಾಲು ಮತಗಳು ಕಾಂಗ್ರೆಸ್ಗೂ. ಈ ರೀತಿ ಅಲ್ಲಲ್ಲೇ ಓಡಾಡಿವೆ. ಮತಗಳು ಒಡೆದೇ ಹೋಗಿಲ್ಲ. ಪರಿಣಾಮ ಸೀಟ್ಗಳಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ. 170 ಜೊತೆ ಹೊರಟೋಗಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ 25% ಓಟ್ ಬಂದಿದೆ ಈ ಬಾರಿ. 2010ರ ವಿಧಾನಸಭೆಯಲ್ಲಿ ಕೇವಲ 16% ಇತ್ತು. ಹಾಗೆ ನೋಡಿದ್ರೆ ಅವ್ರಿಗೂ ಒಂದು 4% ಲಾಸ್ ಆಗಿರೋದು 2014ರ ನರೇಂದ್ರ ಮೋದಿ ದಿಗ್ವಿಜಯದ ಚುನಾವಣೆಯಲ್ಲಿ. 4% ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಯಾವ ಸ್ಟೇಜ್ ತಂದು ನಿಲ್ಲಿಸಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಲ್ಜೆಪಿ ಅಗೈನ್ 6.4% ಇತ್ತು ಲೋಕಸಭೆಯಲ್ಲಿ 7%, ಬಟ್ ಈ ಸರಿ ಕಡಿಮೆ ಆಗಿದೆ ಅವ್ರಿಗೂ. ಅದರ್ಸ್ ದಿಸ್ ಇಸ್ ವೇರ್ ಸ್ವಲ್ಪ ಏಟನ್ನ ಹೊಡೆದಿದೆ ಅಂತ ಕಾಣಿಸ್ತಾ ಇದೆ. ಅದರ್ಸ್ ಅಲ್ಲಿ 20% ಇದ್ದಂತಹ ಲೋಕಸಭಾ ಚುನಾವಣೆಯಲ್ಲಿ ಅವರು 28% ವಾಪಸ್ ತಗೊಂಡಿದ್ದಾರೆ. ಕಳೆದ ವಿಧಾನಸಭೆಯಲ್ಲಿ ಅವ್ರಿಗೆ ಅಷ್ಟೇ ಇತ್ತು. ಈ ಮತಗಳು ಒಂದು ಇಡೀ ಸನ್ನಿವೇಶವನ್ನ ಚಿತ್ರಣವನ್ನ ಬದಲಾಯಿಸ್ಬಿಟ್ಟಿದೆ ಅಂತ ಕಾಣುತ್ತೆ. ಓಕೆ, ನೆಕ್ಸ್ಟ್. ಎಸ್ ಸರ್, ಈಗ ಈ ಚುನಾವಣೆಯನ್ನ ನಿತೀಶ್ ವರ್ಸಸ್ ಮೋದಿ ಅಂತಾನೆ ಬಿಂಬಿಸಲಾಗ್ತಾ ಇದೆ. ಆದ್ರೆ ನಿತೀಶ್ ತಾವೇ ಹೇಳಿದಾಗೆ ಬಿಹಾರಿ ಮತ್ತು ಬಾಹರಿ ಒಂದು ಅಜೆಂಡಾವನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಹಾಗಾದ್ರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜನ ಮೋದಿ ಅವರ ಆಡಳಿತವನ್ನ ನೋಡಿ ಮತ ಹಾಕಿದ್ದಾರಾ ಅಥವಾ ಸ್ಥಳೀಯ ಕಾರಣಗಳಿಗೆ ಮತ ಹಾಕಿದ್ದಾರಾ ಅಂತ? ಯಾಕಂದ್ರೆ RJD ಮತ್ತು JDU ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಬಿಜೆಪಿನ ಜನ ಟೋಟಲಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಇದು ಮೋದಿಯ ಆಡಳಿತಕ್ಕೆ ಸಿಕ್ಕಂತಹ ಒಂದು ಫಲಶ್ರುತಿ ಅಂತ ಹೇಳ್ಬೋದಾ? ಎಕ್ಸಾಕ್ಟ್ಲಿ ಮೋದಿ ಆಡಳಿತ ಫಲಶ್ರುತಿ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಆದ್ರೆ ಹೌದು ಮತ್ತು ಇಲ್ಲ ಎರಡೂ ಇರುತ್ತೆ ಇಲ್ಲಿ. ಹೌದು ಯಾಕೆ ಅಂದ್ರೆ ಲೋಕಸಭಾ ಚುನಾವಣೆಗೆ ಒಬ್ಬ ದಿಟ್ಟ ಸ್ಪಷ್ಟ ನಾಯಕ ಬೇಕಿತ್ತು, ಜನ ಆಯ್ಕೆ ಮಾಡ್ಕೊಂಡು.
ವಿಧಾನಸಭೆಗೆ ಬಂದಾಗ ಅವರಿಗೆ ನಿತೀಶ್ ಕುಮಾರ್ ಅದನ್ನ ಕಾಣಿಸಿದ್ರು, ಹಾಗಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಸ್ಥಳೀಯ ಮಾತುಗಳು, ಒಂದಷ್ಟು ಸ್ಥಳೀಯ ರಾಜಕಾರಣದ ವಿಚಾರಗಳೆಲ್ಲ ಸೇರ್ಕೊಂಡಿದೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ನೀವು ಹೇಳ್ದಂಗೆ ಮೋದಿ ವರ್ಸಸ್ ನಿತೀಶ್ ಆಯ್ತು ಅಂತ. ಮೋದಿ ಇದ್ದು ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಚುನಾವಣೆಗಳಲ್ಲಿ ಅವರು ಭಾರತೀಯ ಜನತಾ ಪಕ್ಷದ ಪ್ರಮುಖ ನೇತಾರನಾಗಿ ರಥವನ್ನ ಓಡಿಸಬೇಕು. ಈ ರೀತಿ ರಥವನ್ನ ಓಡಿಸುವಾಗ ಸ್ವಲ್ಪ ಏರ್ಪೇರಾದ್ರೂ ಅದರ ಎಲ್ಲ ಹೊಣೆಗಾರಿಕೆಯನ್ನು ನಾವು ವಹಿಸ್ಕೋಬೇಕಾಗತ್ತೆ. ಗೆದ್ದಾಗ ನನಗೆ ಸಿಹಿ ಪ್ರಪಂಚದಲ್ಲಿರುವ, ಅಂದ್ರೆ ಜಯ ಪ್ರಪಂಚದಲ್ಲಿರುವ ಎಲ್ಲ ಸಿಹಿಗಿಂತ ಸಿಹಿ ಅಂತೆ. ಇನ್ನು ಸೋಲು ಪ್ರಪಂಚದಲ್ಲಿರುವ ಎಲ್ಲ ಕಹಿ ಪದಾರ್ಥಗಳಿಂತ ಕಹಿ ಅಂತೆ. ಹಾಗಾಗಿ ನನಗೆ ಕಹಿ ಬೇಡ, ಸಿಹಿ ಮಾತ್ರ ಇರಲಿ ಅಂತ ಹೇಳಲಿಕ್ಕೆ ಬರಲ್ಲ ನರೇಂದ್ರ ಮೋದಿ ಅವರು. ವೈ ನರೇಂದ್ರ ಮೋದಿ ನಮೋ ಅಂತಂದ್ರೆ ಆ ಮ್ಯಾನಿಯಾ ಕೆಲಸ ಮಾಡ್ಲಿಲ್ಲ ಹಾಗಾದ್ರೆ ಬಿಹಾರ. ಬಹಳ ಸರಳ ಅನ್ಸುತ್ತೆ. ಜಾತಿ ಸಮೀಕರಣದಲ್ಲಿ ಲೆಕ್ಕಾಚಾರವನ್ನ ಬಿಜೆಪಿ ತಪ್ಪಿತು. ಬಿ, ಕ್ಯಾಂಪೇನ್ ಮಾಡುವಾಗ ಸ್ಥಳೀಯ ನಾಯಕತ್ವ ಅದಕ್ಕೆ ಅದನ್ನ ಪ್ರೊಜೆಕ್ಟ್ ಮಾಡಿ ಅದನ್ನ ಕನ್ವರ್ಟ್ ಮಾಡ್ಕೋಬೇಕಾದ ಶಕ್ತಿ ಇರಲಿಲ್ಲ. ಸಿ, ಮತಗಳು ಒಡೆದು ಹೋಗಬಹುದಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಲೇ ಇಲ್ಲ. ಅಂಡ್ ಡಿ, ಬಹಳ ಇಂಪಾರ್ಟೆಂಟ್, ನರೇಂದ್ರ ಮೋದಿ ಅವರ ಕಳೆದ 1.5 ಚಿಲ್ಲರೆ ಈ ವರ್ಷದ ಅಧಿಕಾರಾವಧಿಯಲ್ಲಿ ಜನ ಸಿಕ್ಕಾಬಿಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರಿಗೆ ಒಂದು ಮತವನ್ನ ಕೊಟ್ಟಿದ್ದಾರೆ. ಇನ್ನು ಟೈಮ್ ಇದೆ ಅವ್ರಿಗೆ ಅದನ್ನ ಮಾಡಲಿಕ್ಕೆ. ಆ ಎಕ್ಸ್ಪೆಕ್ಟೇಷನ್ಗೆ ಯಾಕೋ ಹೋಗ್ತಾ ಇಲ್ಲ ಸರ್ಕಾರ ಅಂತ ಅರ್ಬನ್ ವೋಟರ್ಸ್ ಸೈಡ್ ಅಲ್ಲಿ ಅನ್ಸಿರ್ಬೋದು. ಐ ಡೋಂಟ್ ನೋ, ಗೊತ್ತಿಲ್ಲ. ಎರಡನೇದು, ಒಂದ್ ರೀತಿ ಫಾರಿನ್ ಟ್ರಿಪ್ ಗಳಾಗತ್ವೆ, ಒಂದ್ ರೀತಿ ಕೆಲ್ಸಕ್ಕೆ ಬಾರದಿರೋ ವಿಚಾರಗಳ ಪ್ರಸ್ತಾಪ ಆಗತ್ವೆ, ಒಂದ್ ರೀತಿ ಬರೀ ಮಾತಾಗ್ತಾ ಇದೆ, ಅದರಲ್ಲಿ ಕೃತಿಯಲ್ಲಿ ಇಳಿತಾ ಇಲ್ಲ ಯಾವುದು. ಅವರು ಇಳಿಯಕ್ಕೆ ಟ್ರೈ ಮಾಡ್ತಾ ಇರೋದು ಜನರನ್ನ ರೀಚ್ ಆಗ್ತಾ ಇಲ್ಲ. ಈ ರೀತಿ ಅವರ ಆಡಳಿತದ ಮೇಲೆ ಸಣ್ಣದಾಗಿ ಒಂದು ಅಭಿಪ್ರಾಯ ಕೂಡ ನಿರಾಶೆಯ ಕಡೆಗೆ. ಯಾಕಂದ್ರೆ ಅರ್ಬನ್ ಜನ ಏನಿದ್ದಾರೆ ಬೇಗ ನಿರಾಶೆಗೊಳಗಾಗ್ತಾರೆ, ಜನನೇ ನಿರಾಶೆಗೊಳಗಾಗ್ತಾರೆ. ಪ್ಲಸ್ ನರೇಂದ್ರ ಮೋದಿ ಅವರ ಮೇಲಿದ್ದಂತಹ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೆ, ಊಹೆ ಮಾಡ್ಕೊಳ್ಳಕ್ಕೆ ಆಗದಂತಹ ನಿರೀಕ್ಷೆ ಜಾರಿ ಆಗದೆ ಇದ್ದಾಗ, ಉಳಿದೆಲ್ಲ ಅಂಶಗಳು ಬಿಹಾರದಲ್ಲಿ ಕೆಲಸ ಮಾಡಿದಾಗ, ಜಾತಿ, ಮತ, ಕುಲ ಅಥವಾ ಡ್ಯಾಶ್ 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 ಮತಗಳು ಒಡೆದೇ ಇರೋದೆಲ್ಲ ಕೆಲಸ ಮಾಡಿದಾಗ ನರೇಂದ್ರ ಮೋದಿಗೆ ಒಂದು ವೇಳೆ ಬಿಜೆಪಿ ಸ್ಥಳೀಯ ನಾಯಕರನ್ನೇ ಸಿಎಂ ಕ್ಯಾಂಡಿಡೇಟ್ ಅಂತ ಪ್ರಾಜೆಕ್ಟ್ ಮಾಡಿದ್ದಿದ್ರೆ, ಪೂರ್ತಿ ಮೋದಿಯ ಮೇಲೇನೆ ಡಿಪೆಂಡ್ ಆಗದೆ ಇದ್ರೆ, ಬೇರೆ ಚಾಯ್ಸ್ ಇಲ್ಲ ಅವ್ರಿಗೆ. ಏನಾದ್ರೂ ಬೇರೆ ತರ ಮತವನ್ನ ತಂದ್ಕೊಡ್ಬೇಕು ಬಿಜೆಪಿ ಅವರಿಗೆ, ನರೇಂದ್ರ ಮೋದಿ ತಂದ್ಕೊಡ್ಬೇಕು. ಆ ಸ್ಟೇಚರ್ ನಲ್ಲಿ ನಿತೀಶ್ ಕುಮಾರ್ ಅಲ್ಲಿ ತರ್ತಾ ಇದ್ದಾರೆ, ಲಾಲು ಪ್ರಸಾದ್ ಯಾದವ್ ಅಲ್ಲಿ ತರ್ತಿದ್ದಾರೆ. ಆ ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ, ಎರಡೂ ನಾಯಕತ್ವಗಳು. ಮತ್ತು ರಿಮೆಂಬರ್, ಅದೆರಡೂ ಲೋಕಲ್ ನಾಯಕತ್ವಗಳು. ಅವರು ಬಿಹಾರಿ ಮತ್ತು ಬಾಹರೀನ್. ನರೇಂದ್ರ ಮೋದಿ ಅವರು ಆರಂಭದ ರ್ಯಾಲಿಗಳಲ್ಲಿ ಜಂಗಲ್ ರಾಜ್ ಮಾತನಾಡಿದ್ರು, ನಂತರ ಅದು ವೈಯಕ್ತಿಕವಾಗಿ ಹೋಗ್ತಾ ಹೋಯ್ತು. 3 Idiots ಆಯ್ತು, DNA ಆಯ್ತು, ಮತ್ತೊಂದಾಯ್ತು. ಈ ಎಲ್ಲವನ್ನ ನಿತೀಶ್ ಕುಮಾರ್ DNA ನ ಬಹಳ ಅದ್ಭುತವಾಗಿ ಬಳಸ್ಕೊಂಡ್ರು. ನಿತೀಶ್ ಕುಮಾರ್, ನಮ್ಮ DNA ಏನಿದೆ ಅಂತ ಅನ್ನೋದನ್ನ ನಾವು ತೋರಿಸ್ತೀವಿ ಬಿಹಾರಿಗಳು ಅಂತ, ಅದಕ್ಕೆ ಕಾಗದ ಬರ್ಸೋದು, ನನ್ನ DNA ಇದು ಅಂತ ಹೇಳೋದು, ಕ್ಯಾಂಪೇನ್ ಮಾಡಿದ್ರು. ಇತ್ತ ಜಂಗಲ್ ರಾಜ್ ಬಗ್ಗೆ ಮಾತಾಡ್ತಾ ಇದ್ದ ನರೇಂದ್ರ ಮೋದಿ ಅವರಿಗೆ ಮಧ್ಯದಲ್ಲಿ ಹಾಗೆ ನೋಡಿದ್ರೆ RSS ಮುಖ್ಯಸ್ಥರಾದ ಭಾಗವತ್ ದಲಿತರ ಮೀಸಲಾತಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಇಮಿಡಿಯೇಟ್ ಆಗಿ ಲಾಲು ಪ್ರಸಾದ್ ಯಾದವ್ ಅದರೊಳಗೆ ಜಂಪ್ ಆದ್ರು. ಓಕೆ, ಜಂಗಲ್ ರಾಜ್ಗೆ ಮಂಡಲ್ ರಾಜ್ನ ಹಿಡ್ಕೊಂಡು ಬಂದ್ರು ಅವ್ರು. ಅಂದ್ರೆ ಈಗಲೇ ಹೀಗೆ ನಿಮಗೆ ಬಂದ್ರೆ ಏನಾಗ್ತಾರ ನೋಡಿ ಅಂತ. ಹಾಗಾಗಿ ಆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅವ್ರು ಇಬ್ಬರಲ್ಲೂ ಒಳ ಜಗಳ ಬರಲಿಲ್ಲ. ಅನಿವಾರ್ಯ ಸನ್ನಿವೇಶದಲ್ಲಿ ಒಂದಾದ್ರು. ಮುಂದೆ ಅದು ಹೇಗೆ ಉಳ್ಕೋತಾರೆ ನನಗೆ ಗೊತ್ತಿಲ್ಲ ಅದು. ಬಟ್ ಈ ಎಲ್ಲ ಪಾಯಿಂಟ್ಸ್ ಏನಾಯ್ತು, ನರೇಂದ್ರ ಮೋದಿ ಅವರ ಹಿನ್ನಡೆ ಅಥವಾ ಬಿಜೆಪಿಗೆ ಹಿನ್ನಡೆ ಆಗಲಿಕ್ಕೆ ಒಂದು ಬಹುದೊಡ್ಡ ಕಾರಣವಾಗಿ ರೂಪುಗೊಳ್ತು. ಓಕೆ, ಇನ್ನು ಬಹಳಷ್ಟು ನಿತೀಶ್ ಗೆಲುವಿಗೆ ಕಾರಣ. ಹಾಗಾದ್ರೆ ನಿತೀಶ್ ಕುಮಾರ್ ಗೆಲುವಿಗೆ ಯಾವ್ಯಾವ ಕಾರಣಗಳನ್ನ ನಾವು ತೋರಿಸ್ತಾ ಇದೀವಿ ಮತ್ತು ಬಿಜೆಪಿ ಸೋಲಿಗೆ ಏನೇನ್ ಕಾರಣಗಳಿವೆ, ಟರ್ನಿಂಗ್ ಪಾಯಿಂಟ್ಸ್ ಅದನ್ನ ನೋಡ್ಕೊಂಡ್ ಬರೋಣ. ಬಟ್ ಒಂದಂತೂ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಪೂರ್ವ ಉತ್ತರ ಪ್ರದೇಶ, ಮಗಧ್, ಮಿಥಿಲಾ, ಸೆಂಟ್ರಲ್ ಬಿಹಾರ್, ಈ ಯಾವ ಭಾಗ ನೋಡಿದ್ರು ನಾನು ನೋಡ್ತಾ ಕೂತಿದ್ದೆ ಮ್ಯಾಪ್ ಅಲ್ಲಿ ಹೇಗೆ ವೋಟ್ ಆಗಿರ್ಬೋದು ಪ್ಯಾಟರ್ನ್ಸ್ ಅಂತ. ಇಲ್ವೇ ಇಲ್ಲ, ಧೂಳಿಪಟ ಆಗೋಗಿದೆ. ಧೂಳಿಪಟ ಅಂದ್ರೆ ಧೂಳಿಪಟಾನೇ ಇದು, ಹೇಳೋದಿಲ್ಲ ಕೇಳೋದಿಲ್ಲದೆ ಹೊರಟೋಗಿದೆ. ಬಹಳ ರೇರ್ ಈ ರೀತಿಯ ಸೀನ್ಗಳಲ್ಲಿ. ಎಕ್ಸೆಪ್ಟ್ ನಾನು ಅವಾಗಲೇ ವೀರೇಂದ್ರ ಪಾಟೀಲ್ ಅಂತ ಹೇಳ್ತಾ ಇದ್ದೆ. ಅದೇ ತರ ನರಸಿಂಹರಾಯರ ಅಧಿಕಾರಕ್ಕೆ ಬಂದಾಗ, ಅಂದ್ರೆ ರಾಜೀವ್ ಗಾಂಧಿ ಅವರ ನಿಧನಾನಂತರ ಬಂದಾಗ ಇದೇ ರೀತಿ ಕಾಂಗ್ರೆಸ್ಗೆ ದೇಶವ್ಯಾಪಿ ಅಲೆ ಬಂತು. 400ಕ್ಕೂ ಚಿಲ್ಲರೆ ಹೆಚ್ಚು ಸೀಟ್ಗಳು ಬಂದು ಕೂತ್ಕೊಂಡ್ಬಿಟ್ರು ಅವ್ರುಗಳು ಅಥವಾ ಅದಕ್ಕೆ ಮೊದಲ ಚುನಾವಣೆಯಲ್ಲಿ. ಹಾಗಾಗಿ ಒಮ್ಮೆ ಕಾಂಗ್ರೆಸ್ಗೆ ಈ ರೀತಿ ಬಂದಿದೆ 400 ಚಿಲ್ಲರೆ. ಬಟ್ ಈ ರೀತಿ ಎಲ್ಲೂ ಬೇರೆ ಇದರಲ್ಲಿ ಎಕ್ಸೆಪ್ಟ್ ಡೆಲ್ಲಿ. ನೋಡೋಣ ನಿತೀಶ್ ಗೆಲುವಿಗೆ ಕಾರಣಗಳೇನು ಅನ್ನೋದನ್ನ ಏನ್ ಮಾಡಿದ್ದಾರೆ ನನ್ನ ಸಹೋದ್ಯೋಗಿಗಳು. ನಿತೀಶ್ ಕುಮಾರ್ ಜನಪ್ರಿಯತೆ ಮತ್ತು ಕೆಲಸ ಮಾಡುವ ಸಿಎಂ. ಎಕ್ಸಾಕ್ಟ್ಲಿ ಪಾಯಿಂಟ್ ನರೇಂದ್ರ ಮೋದಿ ತಂದಿದ್ದು ಲೋಕಸಭಾ ಚುನಾವಣೆಯಲ್ಲಿ. ನಾನು ಕೆಲಸವನ್ನ ಮಾಡುತ್ತೇನೆ, ಗುಜರಾತ್ ನಲ್ಲಿ ತೋರಿಸಿದ್ದೇನೆ, ದೇಶಕ್ಕಾಗಿ ಈಗ ಮಾಡುತ್ತೇನೆ, ಒಬ್ಬ ಗಟ್ಟಿ ನಾಯಕ, ನಾನು ಕಳಂಕರಹಿತ. ಅಂದ್ರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಬೇರೆ ಆರೋಪಗಳವ್ರ ಮೇಲೆ ಇರಬಹುದು, ಬಟ್ ಆದ್ರೂ ಜನ ಬೇರೆ ಆರೋಪಗಳವ್ರ ಮೇಲೆ ಇದ್ದರು ಅಂದರೆ ಗೋತ್ರ ಅಂತಾನೋ ಹಿಂದೂ ಮುಸ್ಲಿಂ ಅಂತಾನೋ ಹೊಡಿತಾರೆ ಸಮಾಜ ಅನ್ನೋ ತರನೋ ಇದ್ದರು ಜನ ಅದನ್ನ ಪಕ್ಕಕ್ಕೆ ಸರಿಸಿ
ಒಬ್ಬ ಗಟ್ಟಿ ನಾಯಕತ್ವ ಮತ್ತು ನಂಬಿಕಸ್ಥ ನಾಯಕತ್ವ ಅಂತ ಓಟನ್ನು ಹಾಕಿದ್ರು. ಸೇಮ್ ಹ್ಯಾಪನ್ ಟು ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್ ಚೀಫ್ ಮಿನಿಸ್ಟರ್, ಫಸ್ಟ್ ಟೈಮ್ ಅಲ್ಲ, 4th ಟೈಮ್ 5th ಟೈಮ್ ಚೀಫ್ ಮಿನಿಸ್ಟರ್ ಆಗ್ತಾ ಇರೋದು. ಪ್ಲಸ್ ಕೆಲಸವನ್ನ ಮಾಡ್ತಾರೆ. ಲಾಲೂ ಪ್ರಸಾದ್ ಯಾದವ್ ನಿಜವಾದ ಜಂಗಲ್ ರಾಜನ ಬಿಹಾರದಲ್ಲಿ ಬಿಟ್ಟು ಹೋದಾಗ, ನಿತೀಶ್ ಕುಮಾರ್ ಅಲ್ಲಿ ಅಧಿಕಾರವನ್ನ ಬಿಜೆಪಿ ಜೊತೆ ಸೇರ್ಕೊಂಡಕ್ಕೆ ಬಂದಾಗ ಬಿಹಾರದ ಒಂದು ಚಿತ್ರಣವನ್ನೇ ಬದಲಾಯಿಸ್ತಾ ಹೋದ್ರು, ಅದರ ಇಮೇಜ್ ವೈಸ್. ಹಾಗಾಗಿ ಅವ್ರಿಗೆ ಕೆಲಸ ಮಾಡ್ತು. ಹಾಗೆ ನೋಡಿದ್ರೆ ನಿತೀಶ್ ಕುಮಾರ್ ಕನ್ವಿಕ್ಟೆಡ್ ಅಂದ್ರೆ ಅಪರಾಧಿ ಸ್ಥಾನದಲ್ಲಿರುವ ಲಾಲೂ ಪ್ರಸಾದ್ ಯಾದವ್ ಜೊತೆ ಸೇರಿದಾಗ ಜನ ರೊಚ್ಚಿಗೇಳಬೇಕಾಗಿತ್ತು ಭ್ರಷ್ಟಾಚಾರದ ವಿಚಾರದಲ್ಲಿ. ಬಟ್ ಜನ ಅಲ್ಲಿ ನರೇಂದ್ರ ಮೋದಿಯ ವಿಚಾರದಲ್ಲಿ ಹೇಗೆ ಕೆಲವು ವಿಷಯ ಪಕ್ಕಕ್ಕೆ ತಳ್ಳಿ ಓಟ್ ಹಾಕಿದ್ರು, ಹಾಗೆ ನಿತೀಶ್ ಕುಮಾರ್ ವಿಚಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಜೊತೆ ಆಗಿದ್ದನ್ನ ಪಕ್ಕಕ್ಕೆ ತಳ್ಳಿ ಓಟ್ ಹಾಕ್ಬಿಟ್ರು. ವಿಧಾನಸಭೆ ಹಾಗೂ ಲೋಕಸಭೆಯ ಮತದಾರರ ಭಿನ್ನ ತೀರ್ಪು ಇದು ನಥಿಂಗ್ ನ್ಯೂ. ಕರ್ನಾಟಕದಲ್ಲಿ ಹಾಗೆ ನೋಡಿದ್ರೆ ಲೆಕ್ಕಾಚಾರ ಹಿಡಿಬೇಕು ಅನ್ನೋದಾದ್ರೆ ಈ ರೀತಿಯ ಫಲಿತಾಂಶಗಳು ಕರ್ನಾಟಕದಲ್ಲಿ ಬಂದಿವೆ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅವತ್ತಿನ ಜನತಾ ಪಕ್ಷ, ಜನತಾ ದಳ ತನ್ನ ಎಲ್ಲ ಜನತಾ ಪಕ್ಷ ತನ್ನ ಎಲ್ಲ ಸ್ಥಾನಗಳನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡ್ತು. ಕಾಂಗ್ರೆಸ್ ಗೆಲ್ತು. ಕಾಂಗ್ರೆಸ್ ಡಿಮಾಂಡ್ ಮಾಡ್ತು, ರಾಮಕೃಷ್ಣ ಹೆಗಡೆ ರಾಜ್ಯದ ಜನತೆಯ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅಂತ. ಹೆಗಡೆ ಡಿಸಾಲ್ವ್ ಮಾಡಿ ಹೌಸ್ ಅನ್ನು ಅಸೆಂಬ್ಲಿಗೆ ವಾಪಸ್ ಎಲೆಕ್ಷನ್ ಹೋದ್ರು. ಅಸೆಂಬ್ಲಿ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನ ಮತ್ತೆ ಹೆಗಡೆ ಅವ್ರನ್ನೇ ವಾಪಸ್ ತಂದುಬಿಟ್ರು. ಕೆಲವೇ ತಿಂಗಳುಗಳ ಆಟದಲ್ಲಿ ನಡೆದಂತಹ ಮತದಾರನ ಒಂದು ತೀರ್ಮಾನಗಳು. ಹಾಗಾಗಿ ಕರ್ನಾಟಕದಲ್ಲಿ ಆಗ ನಡೆದಿದ್ದು ಈಗಲೂ ಆಗಿರಬಹುದು. ಲೋಕಸಭೆಯಲ್ಲಿ ಜನ ನರೇಂದ್ರ ಮೋದಿಯನ್ನ ನೋಡಿದ್ರು, ಆದ್ರೆ ವಿಧಾನಸಭೆಗೆ ಬಂದಾಗ ಅವರು ನಿತೀಶ್ ಕುಮಾರ್ನ ನೋಡಿದ್ರು. ಅಂದ್ರೆ ಸ್ಥಳೀಯ ನಾಯಕತ್ವ ಅಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ. ಇಫ್ ಹಿ ಈಸ್ ಎ ಗುಡ್ ಲೀಡರ್, ನಾನ್ ಕರಪ್ಟ್ ಅಂಡ್ ಡೆವಲಪ್ಮೆಂಟ್ ಓರಿಯೆಂಟೆಡ್. ಇದಾದರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಎಲ್ಲೋ ಒಂದು ಸಣ್ಣ ಇನ್ಫಾರ್ಮೇಶನ್ ಅಥವಾ ಮೆಸೇಜ್ ಇದ್ದಂಗಿದೆ. ಇದರಲ್ಲಿ ನೋಡೋಣ ಏನ್ ಮಾಡ್ತಾರೆ ಅಂತ. ಮುಂದಕ್ಕೆ ಹೋಗೋಣ. ಲೋಕಸಭೆಯಲ್ಲಿ ದಿಲ್ಲಿಯಲ್ಲಿ ಬಿಜೆಪಿಗೆ 7 ಗೆಲುವು, ಅದು ವಿಧಾನಸಭೆಯಲ್ಲಿ 67 ಗೆದ್ದಿತ್ತು ಎಎಪಿ. ಇಲ್ಲೇ ಹಾಗೆ ನೋಡಿದ್ರೆ ವಿಧಾನಸಭೆ ಬಿಜೆಪಿ ಒಂದು ಸಣ್ಣ ಪಾಠವನ್ನ ಕಲಿಬೇಕಾಗಿತ್ತು. ಯಾಕೆ ಈ ರೀತಿಯ ಕಂಪ್ಲೀಟ್ ರಿವರ್ಸ್ ಆಯ್ತು? ದಿಲ್ಲಿಯಲ್ಲಿ 7 ಲೋಕಸಭಾ ಸ್ಥಾನಗಳಲ್ಲಿ 7 ಬಿಜೆಪಿ ಗೆದ್ದಿತ್ತು, ಆದರೆ ಅಸೆಂಬ್ಲಿಗೆ ಬಂದಾಗ ಕಂಪ್ಲೀಟ್ಲಿ ರಿವರ್ಸ್ ಹೊರಟೋಯ್ತು. ದಿ ಕೇಜ್ರಿವಾಲ್ ಫ್ಯಾಕ್ಟರ್. ಅದೇ ರೀತಿ ಪಶ್ಚಿಮ ಬಂಗಾಳಕ್ಕೆ ಹೋದಾಗ ಮಮತಾ ಬ್ಯಾನರ್ಜಿ ಫ್ಯಾಕ್ಟರ್. ಅದೇ ರೀತಿ ಮಧ್ಯಪ್ರದೇಶಕ್ಕೆ ಹೋದಾಗ ಬಿಜೆಪಿ ಅವರು ಏನೇ ಹೇಳಬಹುದು, ಶಿವರಾಜ್ ಸಿಂಗ್ ಚೌಹಾಣ್ ಫ್ಯಾಕ್ಟರ್. ಹಾಗೆ ಒಂದೊಂದು ಕಡೆ ಒಂದೊಂದು ರಾಜ್ಯದಲ್ಲಿ ಈ ನಾಯಕತ್ವಗಳು ಹೊಮ್ತಾ ಇದ್ದಾಗ ಬಿಜೆಪಿ ಪಾಠ ಕಲೀಲಿಲ್ಲ. ದಿಲ್ಲಿ ಸಣ್ಣ ರಾಜ್ಯ ಅಂತ ನೆಗ್ಲೆಕ್ಟ್ ಮಾಡ್ತು. ಬಿಹಾರದಲ್ಲಿ ನಾನು ಹಾಕಿರುವ ತಂತ್ರ ಫಲಿಸುತ್ತೆ ಅನ್ಕೊಂಡ್ರು. ಅಮಿತ್ ಶಾ ಅವರ ಆ ಕೆಲಸ ಆಗ್ಲಿಲ್ಲ. ಲೋಕಸಭೆಯಲ್ಲಿ ಬಿಹಾರದಲ್ಲಿ ಎನ್ಡಿಎ 31 ಸ್ಥಾನಗಳನ್ನ ಗೆದ್ದಿದೆ. ವಿಧಾನಸಭೆಯಲ್ಲಿ ಸೋಲನ್ನ ಅನುಭವಿಸಿದೆ. ದಟ್ ಈಸ್ ಹೌ ಈ ದೇಶದ ಜನ ಮತವನ್ನ ಹಾಕೋದು. ಹಾಗಂದ ಕೂಡಲೇ ಅದ್ಯಾವ್ಯಾವುದೋ ವಿಚಾರಗಳಿಗೆ ಹಾಕಿಬಿಟ್ರು, ಇದ್ಯಾವ್ಯಾವುದೋ ಆಗೋಯ್ತು, ನರೇಂದ್ರ ಮೋದಿಗೆ ಧಿಕ್ಕಾರ, ಹೊರಗೆ ಹೋಗು ಅಂತ ಹೇಳಿದ್ದಾರೆ ಅಂತ ಪೊಲಿಟಿಕಲಿ ಹೇಳ್ಕೋಬಹುದೇ ಹೊರತು ಆ ರೀತಿಯ ತೀರ್ಪುಗಳು ಇರಲ್ಲ. ಚುನಾವಣೆನೇ ಹಾಗೆ. ಕೆಲವೇ ತಿಂಗಳ ಹಿಂದೆ ತಲೆಬಗ್ಗಿಸಿ ನಿಂತ ಕಾಂಗ್ರೆಸ್ ತಲೆ ಎತ್ತಿ ನಿಲ್ತು, ಅಥವಾ ಬಿಹಾರದಲ್ಲಿ ನಿತೀಶ್ ಮತ್ತು ಲಾಲು ಇರಬಹುದು. ಇವತ್ತು ಬಿಜೆಪಿ ತಲೆಬಗ್ಗಿಸಿ ನಿಲ್ಲಬೇಕಾಗಿದೆ. ಪಾಠಗಳನ್ನ ಕಲಿಬೇಕು, ಪಾಠಗಳನ್ನ ಕಲಿತು ಮುಂದೆ ಹೋಗಬೇಕು. ಕಲಿತೆ ಇದ್ದವ್ರಿಗೆ ಪ್ರಾಬ್ಲಮ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಜಾತಿ ಧರ್ಮ ರಾಜಕೀಯ ಬಿಜೆಪಿ ನಾಯಕತ್ವದಲ್ಲಿ ನಂಬದ ಮುಸ್ಲಿಂ ಸಮುದಾಯ. ಆಬ್ವಿಯಸ್ಲಿ ಮುಸ್ಲಿಮರು ಹೋಗಿ ಬಿಜೆಪಿಗೆ ವೋಟ್ ಹಾಕ್ತಾರೆ ಅನ್ನೋ ಯಾವ ಊಹೆನೂ ಯಾರಿಗೂ ಇರಲಿಲ್ಲ. ನರೇಂದ್ರ ಮೋದಿ ಅವರು ಒಂದು ರೀತಿ ಟ್ರೈ ಮಾಡಿದ್ರು ಆ ಭಾವನೆ ಬಿತ್ತಕ್ಕೆ, ಬಟ್ ಅದು ಸಾಧ್ಯ ಇಲ್ಲ, ಅಷ್ಟು ಸುಲಭ ಅಲ್ಲ. ಜಾತಿ ವಿಚಾರಕ್ಕೆ ಬಂದ್ರೆ ದಲಿತರು ಮತ್ತೆ ಯಾದವರು ಏನಾಯ್ತು, ಯಾದವರು ಬಿಕಾಸ್ ಆಫ್ ಲಾಲೂ ಪ್ರಸಾದ್ ಯಾದವ್ ಆ ಕಡೆಗೆ ಸಂಪೂರ್ಣವಾಗಿ ಶಿಫ್ಟ್ ಆದ್ರು. ಇನ್ನು 4% ಇರಬಹುದಾದಂತ ಕುರ್ಮಿಗಳದ್ದೇನಾಯ್ತು, ಅದು ನಿತೀಶ್ ಕುಮಾರ್ ಅವರ ಜಾತಿ, ಅವರು ಕೂಡ ಅಲ್ಲಿ ಸೇರ್ಕೊಂಡ್ರು. ಮುಸ್ಲಿಮರು ಸೇರಿಕೊಂಡ್ರು. ದಲಿತರು ಮಾತ್ರ ಅಂದ್ರೆ ಭಾಗವತ್ ಅವರ ಆ ಹೇಳಿಕೆಯಿಂದಾಗಿ ದಲಿತರು ಎಲ್ಲೋ ಅಲರ್ಟ್ ಆಗೋದ್ರು, ಅಥವಾ ಲಾಲೂ ಪ್ರಸಾದ್ ಯಾದವ್ ಅದನ್ನ ಬಳಸಿಕೊಂಡ್ರು ಅದ್ಭುತವಾಗಿ. ಅದರ ಪರಿಣಾಮ ಅಲ್ಲಿ ಕೈ ಕೊಡ್ತು. ಈ ರೀತಿ ಅಥವಾ ತಿನ್ನುವ ವಿಚಾರದಲ್ಲಿ ಬಂದಂತಹ ವಿಚಾರದಲ್ಲಿ ಒಂದಿಷ್ಟು ಜನ ಮೋಟ್ ಆಗಿರ್ಬೋದು. ಈ ರೀತಿ ಎಲ್ಲವೂ ಸೇರಿದಾಗ ಒಂದು ಕರೆಗೆ ಮತಗಳಾಯ್ತು. ಅಕ್ಬರುದ್ದೀನ್ ಓವೈಸಿಯ ಫ್ಲಾಪ್ ಶೋ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಮುಸ್ಲಿಮರಿಗೆ ಬಹಳ ದೊಡ್ಡ ನಾಯಕನಾಗಿ, ವಿಜೃಂಭಿತ ನಾಯಕನಾಗಿ ಕಾಣಿಸ್ಬೇಕಾಗಿದ್ದು ಅಕ್ಬರುದ್ದೀನ್ ಓವೈಸಿ. ಆದರೆ ಜನ ಸಿಂಪ್ಲಿ ಮುಸ್ಲಿಮರು ಅದಕ್ಕೆ ಬೀಳಲಿಲ್ಲ. ಟ್ರಾಪ್ ಒಳಕ್ಕೆ ಟಕಟಕ ಅಂತ ತಿರುಗಿಸಿ ಓಟನ್ನು ಹಾಕಿದ್ರು, ಕಿತ್ಕೊಂಡು ಹೋಯ್ತು ಅಕ್ಬರುದ್ದೀನ್ ಓವೈಸಿ ಕತೆ. ಇನ್ನು ಮತಗಳ ವಿಭಜನೆ ಆಗಲೇ ಇಲ್ಲ. ಕಾಂಗ್ರೆಸ್ ಮತಗಳು ಸಿಕ್ಕದು. ಕಾಂಗ್ರೆಸ್ಗೆ ಪರಂಪರಾನುಗತವಾಗಿ ಆ ರಾಜ್ಯದಲ್ಲಿ ಒಂದಿಷ್ಟು ಮತಗಳು ಇವೆ. ಆ ಮತಗಳು ಇಲ್ಲಿಯವರೆಗೆ ಅವರಿಗೆ ಸೀಟ್ ಆಗ್ತಾ ಇರಲಿಲ್ಲ, ಬಟ್ ಮತಗಳು ಇದ್ವು. ಈ ಬಾರಿ ಆ ಮತಗಳುವೆ ಆಯಾಯ ಕ್ಷೇತ್ರಗಳಲ್ಲಿ ಈ ಮಹಾಗಠಬಂಧನ್ ಅಂತ ಏನ್ ಕರೀತಾರೆ, ಮಹಾಮೈತ್ರಿ, ಅದಕ್ಕೆ ಶಿಫ್ಟ್ ಆಯ್ತು. ಮತಗಳು ಒಡಿಲೇ ಇಲ್ಲ. ಕಳೆದ ಕರ್ನಾಟಕ ಚುನಾವಣೆಯನ್ನ ನೋಡಿ, ಮತಗಳು ಒಡೆದು ಹೋದವು. ಭಾರತೀಯ ಜನತಾ ಪಕ್ಷದ ಮತವನ್ನ ಬಿಜೆಪಿ ಇಂದ ಹೊರಕ್ಕೆ ಹೋಗಿದ್ದ ಯಡಿಯೂರಪ್ಪನವರು ಮತ್ತು ರಾಮುಲು ರಫ್ಲಿ ಅರೌಂಡ್ 4%.
ಯಡಿಯೂರಪ್ಪನವರು ಅಟ್ಲೀಸ್ಟ್ ಒಂದು 10% ಆಫ್ ವೋಟ್ ನ ವಿಚ್ ಇಸ್ ಅರೌಂಡ್ 14%, 14% ಶೇಕಡಾವಾರು ಮತಗಳನ್ನ ಒಡೆದು ಹಾಕಿಬಿಟ್ರು. ಪರಿಣಾಮ ಕಾಂಗ್ರೆಸ್ಗೆ ಬಹು ಸುಲಭವಾಗಿ ಹಲವು ಕ್ಷೇತ್ರಗಳಲ್ಲಿ ಜಯ ಸಿಕ್ಕಿತ್ತು. ಬಟ್ ಇಲ್ಲಿ ಸಾಧ್ಯನೇ ಇಲ್ಲ. 3 ಪಕ್ಷಗಳ ಮತ ಒಡಿಲೇ ಇಲ್ಲ. ಒಂದು ಇಡಿಯಾಗಿ ಒಂದು ಪುಟ್ಟಿಯಲ್ಲಿ ಹೊರಕ್ಕೆ ಬಂತು. ವೆರಾಸ್ ಬಿಜೆಪಿಗೆ ಆ ರೀತಿಯ ಒಂದು ಕಾಂಬಿನೇಷನ್ ಅನ್ನ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಹಾಗಾಗಿ ರಾಷ್ಟ್ರ ರಾಜಕಾರಣ ಮುಂದೆ ಒಂದು ರಾಷ್ಟ್ರೀಯ ಪಕ್ಷ ಜೊತೆಗೆ ಒಂದಿಷ್ಟು ರಾಜ್ಯಗಳ ಪಕ್ಷಗಳು ಮಾತನಾಡ್ತಾ ಇದ್ದಾರೆ. ಬಟ್ ಆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಒಪ್ಪಕ್ಕೆ ರೆಡಿ ಇಲ್ಲ. ಬೆಲೆ ಏರಿಕೆ, ಅಸಹಿಷ್ಣುತೆ ಪ್ರಯೋಜನ ಪಡೆದಂತಹ ಮಹಾಮೈತ್ರಿಕೂಟ ಬೆಲೆ ಏರಿಕೆ ಅಷ್ಟು ಕೆಲಸ ಮಾಡಿದ್ಯೋ ಇಲ್ವೋ ನನಗೆ ಅರಿವಿಲ್ಲ. ಬಟ್ ಅಸಹಿಷ್ಣುತೆ ಪ್ರಯೋಜನವನ್ನ ಒಂದಿಷ್ಟು ಈ ಘಟಬಂಧನ್ ಅಂದ್ರೆ ಮಹಾಮೈತ್ರಿಕೂಟ ಪಡ್ಕೊಂಡಿದೆ ಅಂತ ಕಾಣುತ್ತೆ. ಆದರೆ ಇವೆಲ್ಲವನ್ನ ಮೀರಿದ್ದು ನನ್ನ ಲೆಕ್ಕಾಚಾರದಲ್ಲಿ, ರಾಜಕೀಯವಾಗಿ ಏನ್ ಬೇಕಾದ್ರೂ ಹೇಳ್ಕೋಬಹುದು, ನನ್ನ ಲೆಕ್ಕಾಚಾರದಲ್ಲಿ ಜಾತಿ ಸಮೀಕರಣದಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಎಡವೋಯಿತು. ಸ್ಥಳೀಯ ರಾಜಕಾರಣದ ಆ ಸೊಗಡನ್ನ ಹಿಡಿದುಕೊಳ್ಳುವುದರಲ್ಲಿ ವಿಫಲವಾಯಿತು. ಸ್ಥಳೀಯ ನಾಯಕತ್ವವನ್ನ ಬೆಂಬಿಸುವಲ್ಲಿ ವಿಫಲವಾಯಿತು. ತನ್ನ ಜೊತೆಗಾರರಾದ ಎಲ್ಜೆಪಿ ಮತ್ತು ಮಾಂಜಿಯನ್ನ ವಿಪರೀತವಾಗಿ ನಂಬಿಕೊಂಡು ಬಿಡ್ತು. ಇದರ ಪರಿಣಾಮವನ್ನ ಅನುಭವಿಸಿತ್ತು. ಆಲ್ ರೈಟ್, ಅಲ್ಲಿಂದ ಮುಂದಕ್ಕೆ ಹೋಗೋದ್ರೆ ದಲಿತ ಮಕ್ಕಳ ಸಚಿವದಾನನು ವಿ.ಕೆ. ಸಿಂಗ್ ನಾಯಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಎಗೇನ್ ಇತರ ಸ್ಮಾಲ್ ಇಶ್ಯೂಗಳು, ಸ್ಮಾಲ್ ಸಂದೇಶಗಳನ್ನ ಕಳಿಸ್ತಾ ಹೋಯ್ತು. ಸಣ್ಣ ಪುಟ್ಟವಾಗಿ ಆ ವರ್ಗಗಳು ಒಂದಾಗ್ತಾ ಹೋದ್ವು. ಕೇಜ್ರಿವಾಲ್ ಸರಿ ಅಂತ ಹೆಲಿಕಾಪ್ಟರ್ ಪ್ರಚಾರ ಬಿಟ್ಟು ಮನೆ ಪ್ರಚಾರವನ್ನು ಮಾಡಿದ್ರು. ಹಾಗೆ ನೋಡಿದ್ರೆ ನಿತೀಶ್ ಕುಮಾರ್ಗೆ ನರೇಂದ್ರ ಮೋದಿ ಅವರ ಜೊತೆ ಸೇರಿಕೊಂಡು ಅದ್ಭುತವಾದ ಡಿಜಿಟಲ್ ಕ್ಯಾಂಪೇನ್ ಅಂದ್ರೆ ಮೊಬೈಲ್ಗಳು ಈ ಮೂಲಕ ಕ್ಯಾಂಪೇನ್ ಮಾಡಿದಂತಹ ವ್ಯಕ್ತಿ ಕಳೆದ ವರ್ಷ ಅಮಿತ್ ಶಾ ಜೊತೆ ಮುನಿಸಿಕೊಂಡು ವಾಪಸ್ ತಿರುಗಿ ಬಂದ್ಬಿಟ್ಟಿದ್ರು. ಅವ್ರ ಈ ಬಾರಿ ಕ್ಯಾಂಪೇನ್ ಅನ್ನು ನಡೆಸಿದ್ರು. ಅವ್ರು ಅದನ್ನೆಲ್ಲ ಫ್ರೇಮ್ ಔಟ್ ಮಾಡಿದ್ರು. ಹಾಗಾಗಿ ನಿತೀಶ್ ಸಡನ್ ಆಗಿ ಇದ್ದಕ್ಕಿದ್ದಂತೆ ಒಂದು ರೀತಿ ಸೊಫಿಸ್ಟಿಕೇಟೆಡ್ ಅರ್ಬನ್ ಅಂದ್ರೆ ನಗರೀಕರಣದ ಓಟುಗಳ ಕಡೆಗೆ ಒಬ್ಬ ದೊಡ್ಡ ಮನುಷ್ಯನ ತರ ಕಾಣಿಸ್ಕೊಳ್ಳಕ್ ಸ್ಟಾರ್ಟ್ ಆದ್ರು. ಸಿದ್ದರಾಮಯ್ಯನವ್ರ ಮೆಸೇಜ್ ಇದೆಯಾ ಬೆಂಗಳೂರಿನಲ್ಲಿ ಗೊತ್ತಿಲ್ಲ, ಆಲೋಚನೆ ಮಾಡ್ಬೇಕು ಈ ಪಾಯಿಂಟ್ ಇಟ್ಕೊಂಡಾಗ. ಆಲ್ ರೈಟ್, ಅಲ್ಲಿಂದ ಮುಂದಕ್ಕೆ ಹೋಗೋಣ. ಇಲ್ಲ ಸರ್, ನಿತೀಶ್ ಕುಮಾರ್ ಅವ್ರ ಬಗ್ಗೆ, ಅವ್ರ ಗೆಲುವಿಗೆ ಕಾರಣಗಳ ಬಗ್ಗೆ ಈಗ ವಿಶ್ಲೇಷಣೆ ಮಾಡ್ಬೇಕು. ಇಲ್ಲಿ ಎರಡು ಸರ್, ಒಂದು ಅಭಿವೃದ್ಧಿ, ಇನ್ನೊಂದು ಕಾಸ್ಟ್ ಮತ್ತೆ ಕಮ್ಯುನಲ್ ಕಾರ್ಡ್ ಗಳನ್ನ ಪ್ಲೇ ಮಾಡಿದ್ದು. ಅಭಿವೃದ್ಧಿಯನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದ್ರೆ ಈ ಹಿಂದೆ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ಸರ್ಕಾರದಲ್ಲಿ ಪಾಲುದಾರಿಕೆ ಇತ್ತು ಮತ್ತು ಅವರ ನೀತಿಯಂತೆ ಹಲವಾರು ಅಭಿವೃದ್ಧಿ ಯೋಜನೆಗಳು ನಡೆದು, ಹೀಗಾಗಿ ಅಭಿವೃದ್ಧಿಯಲ್ಲಿ ನಮ್ಮ ಪಾಲು ಇದೆ ಅನ್ನೋದನ್ನ ಬಿಜೆಪಿ ಮರ್ತು ಹೋಯ್ತಾ? ಎಕ್ಸಾಕ್ಟ್ಲಿ ವಂಡರ್ಫುಲ್ ಪಾಯಿಂಟ್. ಭಾರತೀಯ ಜನತಾ ಪಕ್ಷ ಬಿಹಾರದ ಅಭಿವೃದ್ಧಿಯಲ್ಲಿ ನನ್ನ ಪಾಲು ಇದೆ ಅನ್ನೋದನ್ನ ಹೇಳುವುದನ್ನ ಬಿಟ್ಟು ಜಂಗಲ್ ರಾಜ್ನ ಪ್ರೊಜೆಕ್ಟ್ ಮಾಡ್ಕೊತಾ ಬಂದ್ರು. ಆಮೇಲೆ ಆ ಜಂಗಲ್ ರಾಜ್ನ ಭಾಗವಾಗಿ ಅವರು ಇದ್ರು ಹಾಗಾದ್ರೆ ತಮ್ಮ ನೀತಿಗಳನ್ನೇ ಕೌಂಟರ್ ಮಾಡಕ್ಕೆ ಮಾಡಿದ್ರು. ಮತ್ತೆ ನರೇಂದ್ರ ಮೋದಿ ಲೋಕಸಭಾ ಚುನಾವಣೆಯಲ್ಲಿ ನಡೆಸಿದ್ದು ಪಾಸಿಟಿವ್ ಕ್ಯಾಂಪೇನ್. ಅವರು ನೆಗೆಟಿವ್ ಕ್ಯಾಂಪೇನ್ ಅನ್ನ ನಡೆಸಲಿಲ್ಲ. ಎಷ್ಟೇ ಅವರಿಗೆ ಪ್ರಚೋದನೆ ಬಂದರೂ ಪಾಸಿಟಿವ್ ಕ್ಯಾಂಪೇನೇ ಮಾಡ್ತಾ ಹೋದ್ರು. ಈ ದೇಶಕ್ಕೆ ನಾಯಕತ್ವ ಬೇಕು, ಈ ದೇಶಕ್ಕೆ ಒಂದು ಭವಿಷ್ಯ ಬೇಕು, ನಾವೇನೋ ಮಾಡಬೇಕು ಅನ್ನೋ ಕನಸುಗಳನ್ನೇ ಹಾಕ್ತಾ ಹೋದ್ರು. ಜನ ಅದನ್ನು ಒಪ್ಪಿದ್ರು, ನೆಗೆಟಿವ್ ಮಾಡ್ಲಿಲ್ಲ. ಬಟ್ ಈ ಚುನಾವಣೆಯಲ್ಲಿ ಬಿಜೆಪಿ ಆರಂಭದ ಕೆಲವು ದಿನಗಳನ್ನ ಬಿಟ್ಬಿಟ್ರೆ ಒಂದ್ ರೀತಿ ಯಾವುದೋ ಒಂದು ಪರ್ಸನಲೈಸ್ಡ್ ನೆಗೆಟಿವ್ ಕ್ಯಾಂಪೇನ್ ಶಿಫ್ಟ್ ಆಗ್ಬಿಡ್ತು. ಅದರ ಪರಿಣಾಮವನ್ನ ಅನುಭವಿಸ್ತು. ನಿತೀಶ್ ಅದರ ಲಾಭವನ್ನ ಪಡೆದ್ರು. ಕಾರಣ ಇಷ್ಟು ಬೇರೆ ಬೇರೆ ವಿಚಾರಗಳು. ಹಾಗಾಗಿ ನಿತೀಶ್ಗೆ ಸುಲಭವಾಗಿ ಇದನ್ನ ಕೌಂಟರ್ ಮಾಡಕ್ ಸುಲಭ ಆಯ್ತು. ನರೇಂದ್ರ ಮೋದಿಗೆ ರಾಹುಲ್ ಗಾಂಧಿಯನ್ನಾಗ್ಲಿ ಮತ್ತೆ ಇನ್ನಿತರರನ್ನಾಗ್ಲಿ ಎಷ್ಟು ಸುಲಭವಾಗಿ ಕೌಂಟರ್ ಮಾಡಕ್ ಸುಲಭ ಆಯ್ತು, ಸೇಮ್ ನಿತೀಶ್ಗೆ ಇಲ್ಲಿ ಸುಲಭ ಆಯ್ತು. ಸರ್, ತಾವು ವಿಶ್ಲೇಷಣೆ ಮಾಡುವಾಗ ನಿತೀಶ್ ಲಾಲು ಪ್ರಸಾದ್ ಜೊತೆಗೆ ಮೈತ್ರಿ ಮಾಡಿಕೊಂಡ ತಕ್ಷಣ ಕನ್ವಿಕ್ಷನ್ ವಿಚಾರಕ್ಕೆ ನೀವು ಬಂದಿದ್ರಿಂದ ಹೇಳ್ತಾ ಇದ್ದೀನಿ. ಲಾಲು ಪ್ರಸಾದ್ ಯಾದವ್ ಪರ್ಫಾರ್ಮೆನ್ಸ್ ಏನಿದೆ ಈ ಚುನಾವಣೆಯಲ್ಲಿ ಅದು ನಿತೀಶ್ಗಿಂತ ಚೆನ್ನಾಗಿದೆ. ಸ್ಥಾನಗಳ ವಿಚಾರದಲ್ಲಿ ನೋಡೋದಾದ್ರೆ ಜನ ಒಂದು ರೀತಿಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾ ಇರೋ ಕಾಣಿಸ್ತಾ ಇದೆ. ಭ್ರಷ್ಟತೆ ವಿಚಾರಕ್ಕೆ ಬಂದಾಗ ನನ್ನ ಜಾತಿ ಅಥವಾ ಧರ್ಮವನ್ನು ಉಳಿಸಿಕೊಳ್ಳಕ್ಕೆ ಅದನ್ನ ಮರೆತು ಬಿಡಬಹುದೇನೋ, ಮಾಫಿ ಅನ್ನೋ ಟೈಪ್ ಹೋಗ್ತಿದ್ದಾರೆ. ವೆರಿ ಡೇಂಜರಸ್ ಟ್ರೆಂಡ್ ಅದು ಡೆಮಾಕ್ರಸಿಗೆ. ಯಾಕಂದ್ರೆ ಆ ಜಾತಿಗಳಲ್ಲಿ ಪ್ರಬಲವಾಗಿ ಬಂದಂತಹ ನಾಯಕರು ಅದನ್ನೇ ಒಂದು ಅಸ್ತ್ರವಾಗಿ ತಮ್ಮ ಸ್ವಹಿತ ಮತ್ತು ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋದು ಜಾಸ್ತಿ ಆಗ್ತಾರೆ. ಸ್ಯಾಡ್ ಪಾರ್ಟ್, ಒಬ್ಬ ಕನ್ವಿಕ್ಟೆಡ್ ಲೀಡರ್ ಈ ರೀತಿ ಎಮರ್ಜ್ ಆಗೋದು. ಬಟ್ ದಿ ಅದರ್ ಪಾರ್ಟ್ ಏನು ಅಂತಂದ್ರೆ, ನಾನು ನೀವು ಮಾತಾಡೋ ತರ ಹಾಗಾದ್ರೆ ಜನ ಆಲೋಚನೆ ಮಾಡ್ತಿಲ್ಲ ಅಂತ ಅನ್ನೋದು. ಪ್ರಜಾಪ್ರಭುತ್ವದಲ್ಲಿ ಜನರ ಆಲೋಚನೆಯನ್ನ ಪ್ರತಿಫಲಿಸುತ್ತಿರುವುದನ್ನ ಗ್ರಹಿಸಿ ಸ್ವೀಕಾರ ಮಾಡುವುದು ರಾಜಕೀಯ ಪಕ್ಷಗಳು ಅಥವಾ ಪ್ರಜಾಪ್ರಭುತ್ವನ ಪ್ರೀತಿಸುವವರ ಕೆಲಸ. ನಾವು ಹಾಗಾದ್ರೆ ವಿಫಲರಾಗ್ತಾ ಇರ್ಬೋದು. ಜನರ ಆ ಗ್ರಹಿಕೆಯನ್ನು ಹಿಡ್ಕೊಳ್ಳೋದ್ರಲ್ಲಿ, ಸಮಾಜ ಬದಲಾಗೋಗ್ತಿರೋ ರೀತಿನ, ಜಾತಿ ಆಳವಾಗುತ್ತಿರೋ ರೀತಿಯನ್ನ ನಾವೇ ಗ್ರಹಿಕೆ ಮಾಡ್ತಾ ಇರ್ಬೋದು. ಬಟ್ ಏನೋ ಆಗೋಗಿದೆ, ಯು ಕಾಂಟ್ ಟೆಲ್. ಫೈನಲಿ ಡೆಮೋಕ್ರಸಿನಲ್ಲಿ ಅದಕ್ಕೆ ಮೌಲ್ಯ ಮತ್ತೆ ಮರ್ಯಾದೆನ ಕೊಡ್ಲೇಬೇಕು, ನಾವು ಬೇರೆ ದಾರಿ ಇಲ್ಲ. ಸರ್, ಈಗ ಮಹಾಮೈತ್ರಿಕೂಟ ಜಾತಿಯನ್ನ ಮುಂದಿಟ್ಕೊಂಡು, ಅಂದ್ರೆ ಜಾತಿ ಸಮೀಕರಣ ಯಾದವರು, ಕುರ್ಮಿಗಳು, ಅಲ್ಪಸಂಖ್ಯಾತರು ಮತ್ತು ದಲಿತರನ್ನ ಒಟ್ಟುಗೂಡಿಸ್ಕೊಂಡು ಹೋಯ್ತು. ಅದಕ್ಕೆ ವಿರುದ್ಧವಾಗಿ ಬಿಜೆಪಿ ಕಮ್ಯುನಲ್ ಕಾರ್ಡ್ ಅನ್ನ ಪ್ಲೇ ಮಾಡ್ತು. ಗೋಮಾಂಸದ ವಿಚಾರ ಬಿಜೆಪಿ
ಪಾಕಿಸ್ತಾನದವರೆಗೂ ಹೋಯ್ತು. ಎಕ್ಸಾಕ್ಟ್ಲಿ, ಪಾಕಿಸ್ತಾನ, ಚೈನಾ ಎಲ್ಲ ಕಡೆ ಹೋಯ್ತು. ಅಲ್ಲಿ ಪಟಾಕಿ ಹೊಡಿತಾರೆ ಅನ್ನೋದ್ರಿಂದ, ಬಾಂಬ್ ಹಾಕ್ತಾರೆ ಅನ್ನೋದ್ರಿಗೂ ಹೋಯ್ತು. ಬಿಜೆಪಿ ಅನ್ಕೋತು ಹಿಂದೂ ಮತ್ತು ಮುಸ್ಲಿಮರ ವಿಚಾರಕ್ಕೆ ಬಂದಾಗ ಜಾತಿಯನ್ನ ದಾಟಿ ಮತಗಳು ಬೀಳತ್ವೆ, ಹಾಗಾದ್ರೆ ಲಾಭ ನನಗೆ ಅಂತ. ಹಾಗ ನೋಡಿದ್ರೆ ನರೇಂದ್ರ ಮೋದಿ ಅವರ ಚುನಾವಣಾ ದಿಗ್ವಿಜಯ ಏನಿದೆ ಅದರಲ್ಲಿ ಜಾತಿಯನ್ನ ದಾಟೇ ಜನ ವೋಟ್ ಹಾಕಿದ್ದಾರೆ. ನಮ್ಮ ರಾಜ್ಯದಲ್ಲಂತೂ ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಬಟ್ ಅಲ್ಲಿ ಆ ಜಾತಿಯನ್ನ ಮೀರಿ ಮತವನ್ನ ಹಾಕುವಂತಹ ಆ ಪರಿಸ್ಥಿತಿ ಅಲ್ಲಿ ಇರಲಿಲ್ಲ. ಪ್ಲಸ್ ಅದಕ್ಕೆ ಅಷ್ಟು ಟೈಮೂ ಇರಲಿಲ್ಲ ಅದನ್ನೆಲ್ಲ ಅವ್ರಿಗೆ ಮಾಡ್ಕೊಳಕ್ಕೆ. ಹಾಗಾಗಿ ಆ ಒಡೆಯೋ ನೀತಿ ಏನಿತ್ತು ಅದು ವರ್ಕ್ ಆಗ್ಲಿಲ್ಲ ಬಿಜೆಪಿ. ಬಟ್ ಈ ವಿಚಾರದಲ್ಲಿ ನಮ್ಮ ರಾಜ್ಯಕ್ಕೂ ಒಂದು ಪಾಠ ಇದೆ ಅಂತ ಅನ್ಸುತ್ತೆ. ಅದರಲ್ಲೂ ಕೂಡ ನಮ್ಮ ಬಿಜೆಪಿ ನಾಯಕರಿಗೆ ಎಸ್ಪೆಷಲಿ ಈಗ ನಮ್ಮ ಸ್ಥಳೀಯ ಅಜೆಂಡಾಗಳು ಮತ್ತು ಹೋರಾಟಗಳು ಏನಿವೆ ಅದಕ್ಕೆ. ಹಾಗಾದ್ರೆ ಈಗ ಬಿಜೆಪಿಯ ಸೋಲಿಗೆ ಕಾರಣಗಳು ಮತ್ತು ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕಕ್ಕೆ ಯಾವ ರೀತಿಯಾದಂತಹ ಪಾಠ ಇದೆ, ಸಂದೇಶ ಇದೆ, ಅದೆಲ್ಲವನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ಇದು 70% ವಿದ್ಯುತ್ ಉಳಿಸುತ್ತೆ. ಯುಪಿಎಸ್ ಕೂಡ ಇಲ್ಲಿ ನೋಡಿ ಸರ್, ಇದು ಇಷ್ಟು ವಿದ್ಯುತ್ ಉಳಿಸುತ್ತೆ. ಇದು ವಿದ್ಯುತ್ ಉಳಿತಾಯ ಮಾಡಲ್ಲ. ನೆನಪಿಡಿ, ಸನ್ನಿ ಮೈಕ್ರೋಟೆಕ್ ವಿಚಾರದಲ್ಲಿ RSS ನಡೆಸಿದಂತಹ ಒಂದು ಮಾತು, ಅಂದ್ರೆ ಪರ್ಟಿಕ್ಯುಲರ್ ಅದರ ಮುಖ್ಯಸ್ಥರಾದಂತಹ ಭಾಗವತ್ ಅವರು ಹೇಳಿದಂತಹ ಮಾತು ಮೇಲ್ನೋಟಕ್ಕೆ ಬಹಳ ದೊಡ್ಡ ಮಾತು ಅಂತ ಅನ್ನಿಸ್ತಾ ಇದ್ರು. ಅದನ್ನ ಬಳಸಿಕೊಂಡಂತಹ ರೀತಿ ಲಾಲು ಪ್ರಸಾದ್ ಯಾದವ್ ಅದ್ಭುತವಾಗಿ ಬಳಸ್ಕೊಂಡ್ಬಿಟ್ರು. ಆ ಬಳಸ್ಕೊಂಡಿದ್ರ ಪರಿಣಾಮ, ಅದರ ಎಫೆಕ್ಟ್ ಅನ್ನ ಬಿಜೆಪಿ ಅನುಭವಿಸಬೇಕಾಯ್ತು. ನೇರವಾಗಿ ನರೇಂದ್ರ ಮೋದಿ ಕಾರಣ ಇಲ್ದಿರ್ಬೋದು. ನರೇಂದ್ರ ಮೋದಿ ಅವ್ರಿಗೆ ಅದೊಂದು ಸಣ್ಣ ಮುಳ್ಳಿದೆ. ಅವ್ರು ಯಾರ್ಯಾರೋ ಎಲ್ಲೆಲ್ಲೋ ಮಾತಾಡ್ಬಿಡ್ತಾರೆ, ಅದೆಲ್ಲ ಅವ್ರಿಗೆ ಬಂದ್ ಸಿಕ್ಕಾಕೊಳ್ತಾ ಇರುತ್ತೆ. ಅನುಭವಿಸ್ಬೇಕು ಲೀಡರ್ ಆದವ್ರು, ಏನು ಮಾಡಕ್ಕ. ಬಿಹಾರಿ DNA ಹೇಳಿಕೆ ವಿರುದ್ಧ ಲಾಲು ಮತ್ತೆ ವಿರುದ್ಧದ ವೈಯಕ್ತಿಕ ನಿಂದನೆಗಳೇ ನಡೀತು. ಹಾಗೆ ಹಿಂದೆ ನಿಮಗೆ ಜ್ಞಾಪಕ ಇದೆ, ಮೌತ್ ಕ ಸೌದಾಗರ್ ಅಂತ ಸೋನಿಯಾ ಗಾಂಧಿ ನರೇಂದ್ರ ಮೋದಿ ಅವರನ್ನ ಗುಜರಾತ್ ನಲ್ಲಿ ಸಂಬೋಧನೆ ಮಾಡಿ ಹೇಳಿದ್ರು. ಅಂದ್ರೆ ಸಾವಿನ ದೂತ ಈತ ಅಂತಂದಿದ್ರು. ಅದಕ್ಕೆ ಗುಜರಾತಿಗಳು ಕೊಟ್ಟಿದ್ದು ನಮ್ಮ ಗುಜರಾತಿನ ಜನರ ಸ್ವಾಭಿಮಾನವನ್ನ ಕೆಣಕಿರುವ ಈ ಮಾತು ಅಂತ ಹೇಳಿ ಸಿಕ್ಕಾಪಟ್ಟೆ ಒಂದಾಗ್ಬಿಟ್ರು ನರೇಂದ್ರ ಮೋದಿ ಹಿಂದೆ ಜಾತಿ ಇಲ್ಲದಿದ್ದರು. ಹಾಗಾಗಿ ಇಲ್ಲಾಗಿದ್ದು ಅದೇ. ಬಿಹಾರಿ DNA ಕೊಟ್ಟಾಗ ಅದನ್ನ ನಿತೀಶ್ ಕುಮಾರ್ ಬಳಸ್ಕೊಂಡ್ರು. ಲಾಲು ವಿರುದ್ಧದ ವೈಯಕ್ತಿಕ ನಿಂದನೆ ಬಂದಾಗ ಅದನ್ನ ಲಾಲು ಬಳಸ್ಕೊಂಡ್ರು. ಒಂದ್ ರೀತಿ ಆ ಬಿಹಾರದ ಆತ್ಮ ಅಂತಾರೆ, ಬಿಹಾರದ ಒಂದು ಪ್ರತಿಷ್ಠೆ, ಬಿಹಾರದ ಸ್ವಾಭಿಮಾನವನ್ನ ಕೆರಳಿಸುವಂತಾದಾಗ ಒಂದ್ ಕಡೆಗೆ ಮರ್ಜ್ ಆಗ್ತಾ ಹೋಗ್ಬಿಟ್ರು. ಉದಾಹರಣೆಗೆ ನಾಳೆ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಿಗರು ಶುದ್ಧ ವೇಸ್ಟ್ ಬಾಡಿಗಳು, ಲಫಂಗರು, ದರೋಡೆಕೋರರು, ಡಕಾಯಿತ್ರ ಟೈಪ್ ಇವರು ಅಂತ ಯಾರು ಕ್ಯಾಂಪೇನ್ ಮಾಡಿದ್ರೆ ರಾಷ್ಟ್ರೀಯ ಪಕ್ಷದಿಂದ ಸಹಜವಾಗಿ ಸ್ಥಳೀಯ ನಾಯಕತ್ವ ಅದರ ಲಾಭವನ್ನ ಪಡ್ಕೋತಾ ಹೋಗುತ್ತೆ. ಅಲ್ಟಿಮೇಟ್ಲಿ ನಮ್ಮೂರ ಬಗ್ಗೆ ನಮಗೆ ಅವನು ಏನೇ ತಪ್ಪು ಮಾಡಿದ್ರು ಇರ್ಲಿ ಬಿಡು ನಮ್ಮವನು ಅಂತೀವಿಯೇ ಹೊರತು ಬರಲಿ ಬಿಡು ಅವನು ಅಂತ ಹೇಳಲ್ಲ. ಅದ್ರ ಲಾಭ ಪಡ್ಕೊಂಡ್ರು. ಆಲ್ರೈಟ್, ಬಿಜೆಪಿಗೆ ಮುಳುವಾಯ್ತು. ದಾದ್ರಿ ಗೋಮಾಂಸ ವಿಚಾರದಲ್ಲಿ ಅತಿಯಾದ ರಾಜಕೀಯ ನಡೀತು. ದಾದ್ರಿ ವಿಚಾರದ ವಿಚಿತ್ರ ಇದು. ದಾದ್ರಿ ವಿಚಾರ ಮತ್ತು ಇನ್ನೊಂದು ವಿಚಾರ ಎರಡು ರಾಜ್ಯದ ವಿಷಯಗಳಾದ್ರೂ ಲಾ ಅಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಅದಕ್ಕೆ ಉತ್ತರದಾಯಿತ್ವವನ್ನ ಭಾರತೀಯ ಜನತಾ ಪಕ್ಷ ವಹಿಸ್ಕೋಬೇಕಾಗಿತ್ತು. ಅಸಹಿಷ್ಣುತೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಒಂದು ವರ್ಗದಲ್ಲಿ ಅದು ಒಂದಷ್ಟು ಕೆಲಸವನ್ನ ಮಾಡಿರ್ಬೋದು. ಗೋಮಾಂಸ ವಿಚಾರದಲ್ಲಂತೂ ವಿಪರೀತವಾದ ಚರ್ಚೆಗಳು ನಡೀತಾ ಹೋಯ್ತು. ಒಂದು ರೀತಿಯಲ್ಲಿ ಜನಕ್ಕೆ ನನ್ನ ಆಹಾರವನ್ನ ನಾನು ಇಟ್ಕೋಬಹುದೇನೋ ಅನ್ನಿಸ್ತು. ಬಟ್ ಬಿಜೆಪಿ ಇರೋದನ್ನ ಹಾಗೆ ನೋಡ್ಲಿಲ್ಲ. ಹಸುವಿನ ವಿಚಾರ ಬಂದಾಗ, ಗೋಮಾತೆಯ ವಿಚಾರ ಬಂದಾಗ ಜಾತಿಗಳನ್ನ ಮೀರಿ ಜನ ಹಿಂದೂಗಳು ಗೋಮಾತೆ, ಗೋವು, ತಾಯಿ ಅನ್ನೋ ಭಾವನೆಯಲ್ಲಿ ವಾಪಸ್ ಬರ್ತಾರೆ ನನ್ನ ಕಡೆಗೆ ಅಂತ. ಬಟ್ ನಮ್ ಜನ ಹಾಗಲ್ಲ. ನಾವು ನಾಗರ ಹಾವನ್ನ ಪೂಜೆ ಮಾಡುವವರು ಮತ್ತು ನಾಗರ ಹಾವನ್ನ ಸಾಯಿಸುವವರು, ಗೋಮಾತೆಯನ್ನ ಪೂಜೆ ಮಾಡುವವರು, ಮಗದೊಂದು ಕಡೆ ಗೋಮಾಂಸವನ್ನ ಭಕ್ಷಿಸುವವರು. ನಮ್ದು ಬಹಳ ವಿಚಿತ್ರವಾದ ನಡವಳಿಕೆ ಇದೆ. ನಾವು ಪೂಜೆ ಮಾಡೋದು ಬೇರೆ, ಅನುಸರಿಸೋದು ಬೇರೆ. ಬಹುಶಃ ಅದೇ ಆಯ್ತು ಅನ್ಸುತ್ತೆ ಇಲ್ಲುವೆ ಬಿಜೆಪಿಗೆ ಮುಳುವಾಯ್ತು. ಸ್ಥಳೀಯ ಬಿಜೆಪಿ ನಾಯಕರಿಗೆ ಪ್ರಾಮುಖ್ಯತೆ ನೀಡಲಿಲ್ಲ. ನಾನು ಆಗ್ಲೇ ಹೇಳಿದ್ದೇನೆ, ಯಾವ ಲೀಡರ್ ಸುಶೀಲ್ ಕುಮಾರ್ ಮೋದಿ ಹಾಗೆ ನೋಡಿದ್ರೆ ಒಂದು ರೀತಿ ಕಾಯಿನ್ ಮಾಡ್ತಾ ಇದ್ರು, ನಮೋ ಮತ್ತು ಸುಮೋ ಅನ್ಕೊಂಡು. ಆದ್ರೆ ಸುಶೀಲ್ ಕುಮಾರ್ಗೆ ಆ ಜಾತಿಯ ಸಮೀಕರಣವನ್ನ ಹಿಡ್ಕೊಂಡು ಗಟ್ಟಿಯಾಗಿ ಒಬ್ಬ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗಿರಲಿಲ್ಲ ಬಿಹಾರ. ರಿಮೆಂಬರ್, ಬಿಹಾರದಲ್ಲಿ ಜಾತಿ ರಾಜಕಾರಣ ಇನ್ನು ಅಷ್ಟು ಸುಲಭವಾಗಿ ಕೈ ಬಿಟ್ಟಿಲ್ಲ. ಅಫ್ಕೋರ್ಸ್ JP ಚಳವಳಿ ಆರಂಭವಾಗಿದ್ದಂತಹ ರಾಜ್ಯ ಆಗಿದ್ರು ಆ ವಿಚಾರದಲ್ಲಿ ಅದು ಹಾಗೆ ಉಳ್ಕೊಂಡಿದೆ. ಅಲ್ಲಿಂದ ಮುಂದಕ್ಕೆ ಹೋಗೋದಾದ್ರೆ ಬಿಜೆಪಿಗೆ ಕೈ ಕೊಟ್ಟಿದ್ದು JDU ಮಹಾಮೈತ್ರಿಕೂಟಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡ್ಲಿಲ್ಲ. ಆರಂಭದ ದಿನಗಳಲ್ಲಿ ಅಮಿತ್ ಶಾ ಮತ್ತು ಇತರರು ಲೆಕ್ಕ ಹಾಕಿದ್ದು ಇದೊಂದು ಲೂಸ್ ಆಗಿ ಹಪಾಹಪಿ ಮಾಡ್ತಿರೋಂತ ಅಧಿಕಾರಕ್ಕೋಸ್ಕರ ಮಾಡ್ಕೊಂಡಿರೋ ಇದು ಅಂತ ಅನ್ಕೊಂಡ್ರು. ಬಟ್ ಕಾಲಕ್ರಮೇಣ ಅದು ಸುಳ್ಳಾಯ್ತು. ಲಾಲು ರಾಜಕೀಯ ತಂತ್ರವನ್ನ ಕೀಳಾಗಿ ನೋಡಿದ್ರು. ಲಾಲು ಒಂದ್ ರೀತಿ ಜೋಕರ್ ಟೈಪ್ ಅನ್ನೋ ತರ ಬಿಟ್ರು ಕೆಳಕ್ಕೆ. ಜೋಕರ್ ಬಿಡ್ಬಿಡೋಣ, ಅದನ್ನ ಏನ್ ಮಾಡ್ಕೋತಾರೆ ಜನ, ಜೋಕರ್ ಆಗಿ ನೋಡ್ತಾರೆ. ನಂಬರ್ 1. ನಂಬರ್ 2,
ಭ್ರಷ್ಟಾಚಾರದ ವಿಚಾರದಲ್ಲಿ ಲಾಲು ಕನ್ವಿಕ್ಟ್ ಆಗಿರುವಂತಹ ವ್ಯಕ್ತಿ. ಹಾಗಾಗಿ ಜನ ಆತನಿಗೆ ಮತವನ್ನ ನೀಡಲಿಕ್ಕಿಲ್ಲ ಅಂತಂದ್ರು. ಬಹುಶಃ ಜೈಲಲ್ಲಿದ್ದಾಗಿರೋ ಮೆಸೇಜ್ ಸಿಗ್ತಾ ಇರ್ಬೋದು. ಈಗ ಕರುಣಾನಿಧಿಗೆ ತೊಂದರೆ ಆಗ್ಬೋದು ನಾಳೆ, ಗೊತ್ತಿಲ್ಲ. ಕರ್ನಾಟಕದಲ್ಲೂ ಯಾರೋ ಒಬ್ಬರಂತ ಆರೋಪಗಳನ್ನ ಎದುರಿಸ್ತಾ ಇದ್ದವ್ರಿಗೂ ಒಂದು ಮೆಸೇಜ್ ಇರ್ಬೋದು ಕರ್ನಾಟಕದಲ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ. ಇಲ್ಲಿ ಲಾಲೂಗಾದ ಜನರ ಅಭಿಪ್ರಾಯದ ಲಾಭ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿಗೆ ಆಗ್ಬೋದು. ಯಾರು ಆಮೇಲೆ ನೋಡೋಣ. ತಮಿಳುನಾಡಲ್ಲಿ ಒಬ್ಬರಿಗಾಗ್ಬೋದು ಜೈಲಲ್ಲಿದ್ದಾಗೆ. ಬಟ್ ಆ ರಾಜಕೀಯ ತಂತ್ರವನ್ನ ಕೀಳಾಗಿ ಕಂಡ್ರು ಜನ ಒಂದನ್ನ ಮಾಡ್ತಾರೆ. ನನ್ನ ಜಾತಿ, ನನ್ನ ಕಮ್ಯುನಿಟಿ, ನನ್ನ ನಾಯಕನನ್ನ ನೀವು ಕೀಳಾಗಿ ಕಂಡಾಗ ಅದಕ್ಕೆ ಸಿಕ್ಕಾಬಟ್ಟೆ ನಿಮ್ಗೆ ಬಹಳ ತೊಂದರೆ ಆಗೋ ರೀತಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಹಾಗೆ ಆಯ್ತು ಇಲ್ಲುವೆ. ಇದು ಬಿಜೆಪಿಯ ವಿಚಾರ. ಸರ್, ಈಗ ನರೇಂದ್ರ ಮೋದಿ ತಮ್ಮ ರ್ಯಾಲಿಯನ್ನ ಆರಂಭಿಸೋದಕ್ಕಿಂತ ಮುಂಚೆನೆ ಚುನಾವಣಾ ಪೂರ್ವದಲ್ಲಿ ಯಾವ ರಾಜ್ಯಕ್ಕೂ ಕೊಡದೇ ಇರೋಷ್ಟು 1.25 ಲಕ್ಷ ಕೋಟಿ ಪ್ಯಾಕೇಜ್ ಅನ್ನ ಬಿಹಾರಕ್ಕೆ ಕೊಟ್ರು. ತದನಂತರ ಈಗ ಸೋಲಿನ ಹೊಣೆಯನ್ನ ಕೇವಲ ಮೋದಿ ಅವ್ರ ಮೇಲೆ ಮಾತ್ರ ಹಾಕ್ಬೇಕಾ? ಮೋದಿಯ ನಂತರ ಬಂದಂತಹ ಅಮಿತ್ ಶಾ ಅವರನ್ನ ಒಳಗೊಂಡು ಎಲ್ಲ ನಾಯಕರ ಹೇಳಿಕೆ ನರೇಂದ್ರ ಮೋದಿ ಅದನ್ನ. ಬಟ್ ನರೇಂದ್ರ ಮೋದಿ ಅವರು ಅದರ ಬಹುಪಾಲು ಜವಾಬ್ದಾರಿನ ವಹಿಸಿಕೊಳ್ಳಲೇಬೇಕು. ಯಾಕೆಂದ್ರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಾಗ ಹಲವೆಡೆಗಳಲ್ಲಿ ನಡೆದ ಚರ್ಚೆಯಲ್ಲಿ ಎಂದೀತಿದ್ದು ಭಾರತೀಯ ಜನತಾ ಪಕ್ಷಕ್ಕಿಂತ ನರೇಂದ್ರ ಮೋದಿ ಅವರ ಆ ಮೇರು ವ್ಯಕ್ತಿತ್ವ ಅವರನ್ನ ಗೆಲ್ಲಿಸ್ತು ಅಂತ. ಅದನ್ನ ನೀವು ಆನಂದಿಸಿ ಅನುಭವಿಸಿಲ್ಲವೇ? ಹಾಗೆ ಇಲ್ಲವೇ ಸೋಲನ್ನು ಅನುಭವಿಸುವಾಗಲೂ ನಾಯಕನಾದವನು ಅದನ್ನು ಒಪ್ಪಿಕೊಳ್ಳಲೇಬೇಕು. ನರೇಂದ್ರ ಮೋದಿ ಅವರು ಬಾಧ್ಯಸ್ಥರಾಗುತ್ತಾರೆ, ನರೇಂದ್ರ ಮೋದಿ ಅವರೇ ಬಾಧ್ಯಸ್ಥರಾಗುತ್ತಾರೆ ಅಂತ ನಾನು ಹೇಳಕ್ ತಯಾರಿ ಇಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಬಾಧ್ಯಸ್ಥರಾಗ್ತಾರೆ ಇದಕ್ಕೆ. ಸರಿ, ಪ್ರತಿ ಚುನಾವಣೆಯಲ್ಲೂ ಇತ್ತೀಚೆಗೆ ಡೆಲ್ಲಿಯನ್ನ ಬಿಟ್ರೆ ಪ್ರತಿಯೊಂದರಲ್ಲೂ ಕೂಡ ಜಯದ ನಾಗಾಲೋಟದಲ್ಲಿ ಓಡ್ತಾ ಇದ್ದಂತಹ ಬಿಜೆಪಿಗೆ ಈ ಚುನಾವಣೆಯಿಂದ ಜನ ಯಾವ ರೀತಿಯಾದಂತಹ ಸಂದೇಶವನ್ನು ರವಾನಿಸಿದ್ದಾರೆ? ಎಲ್ಲ ಓಡುವ ಕುದುರೆಗಳು ಒಂದು ದಿನ ಎಡವಲೇಬೇಕು. ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ಸಿನ ನಾಗಾಲೋಟದ ಓಟವನ್ನು ಯಾರಾದ್ರೂ ತಡೆಯಕ್ಕಾಗಿದ್ದೆ ನಮ್ಮಲ್ಲಿ ಈ ದೇಶದಲ್ಲಿ? ಅಂದ್ರೆ ತುರ್ತು ಪರಿಸ್ಥಿತಿ ಬರೋವರೆಗೆ ಒಮ್ಮೆ ಎಡವಿದಾಗ ಗಾಯ ಆದ ಮೇಲೆ ಮುಂದೆ ಓಡುವುದು ಕಷ್ಟ. ಭಾರತೀಯ ಜನತಾ ಪಕ್ಷಕ್ಕೂ ಅದೇ ಅನ್ವಯ ಆಗತ್ತೆ. ಇನ್ನು 1.25 ಕೋಟಿ 2 ಲಕ್ಷ ಕೋಟಿ 2 ಲಕ್ಷ ಕೋಟಿ ಜನಕ್ಕೆ ಇವೆಲ್ಲ ಅರ್ಥ ಆಗತ್ತೆ. ಅಂದ್ರೆ ಚುನಾವಣಾ ಪೂರ್ವದಲ್ಲಿ 15 ದಿನ ಇದ್ದಾಗ್ಲೋ 1 ತಿಂಗಳು ಇದ್ದಾಗ್ಲೋ ಬಂದು ನಿಮ್ಗೊಂದು 2 ಲಕ್ಷ ಕೋಟಿ ಕೊಡ್ತಾ ಇದ್ದೀನಿ, ಅವ್ರಿಗೆ ಗೊತ್ತಾಗತ್ತೆ ಯಾಕೆ ಹೇಳ್ತಾ ಇದ್ದೀರಿ ಈ ಮಾತುಗಳನ್ನ ಅಂತ. ಅವ್ರು ಅಷ್ಟು ಮೂರ್ಖರಲ್ಲ ಅವರು ಆ ಜನ. ಇದು ಅಷ್ಟೇ, ಈ ರೀತಿಯ ಪ್ರಕಟಣೆಗಳನ್ನು ನಡೆಯಲ್ಲ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಒಂದು ಬ್ರೇಕ್ ತಗೊಳ್ಳೋಣ ಸರ್. ಓಕೆ, ಒಂದು ಬ್ರೇಕ್ ತಗೊಂಡ್ಬಿಟ್ರೆ ಕರ್ನಾಟಕದ ಏನು ಅಂತ ನೋಡ್ಬೇಕು ನಾವು. ಬಹಳ ಇಂಪಾರ್ಟೆಂಟ್ ಆ ಪಾಯಿಂಟ್ ಅಲ್ವೇ. ದೂರ ನೀನು ಒಪ್ಪಬೇಕು ಅಂದಾಗ ಎವ್ರಿಬಡಿ ವಿಲ್ ಫಾಲ್ ಇನ್ ಲೈನ್, ಎಲ್ಲ ದಾರಿಗೆ ಬರ್ತಾರೆ ಆಗಬಹುದು. ದೇವೇಗೌಡರು ಪ್ರಾದೇಶಿಕ ಪಕ್ಷಗಳ ಹೂಡಿಕೆಗೆ ಒಂದು ನಾಯಕತ್ವ ವಹಿಸ್ಕೋಬಹುದು. ದಟ್ ಈಸ್ ಅ ಡಿಫರೆಂಟ್ ಇಶ್ಯೂ. ಥರ್ಡ್ ಫ್ರಂಟ್ ನ ತೃತೀಯ ರಂಗದ ಕನಸನ್ನ ಕಾಣ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ, ತಮಿಳುನಾಡಿನಲ್ಲಿ ಜಯಲಲಿತಾ ಅಥವಾ ಕರುಣಾನಿಧಿ, ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ಅಥವಾ ಜಗನ್ ರೆಡ್ಡಿ, ಮತ್ತೆ ತೆಲಂಗಾಣಗೆ ಬಂದಾಗ ಚಂದ್ರಶೇಖರ ರಾವ್, ಒರಿಸ್ಸಾಗೆ ಬಂದಾಗ ನವೀನ್ ಪಟ್ನಾಯಕ್, ಕರ್ನಾಟಕಕ್ಕೆ ಬಂದಾಗ ದೇವೇಗೌಡರು, ಇನ್ನು ಕೇರಳಕ್ಕೆ ಬಂದಾಗ LDF ನ ಮಿತ್ರ ಪಕ್ಷಗಳಂತ ಕಮ್ಯುನಿಸ್ಟರು. ಈ ರೀತಿ ಒಂದು ಗ್ರ್ಯಾಂಡ್ ಅಲಯನ್ಸ್ ಗೆ ಎಲ್ಲರೂ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಬಿಕಾಸ್ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಈಗಾಗಲೇ ಅದಕ್ಕೆ ಕಡ್ಡಿಗೆ ಕೊಕ್ಕೆ ಹಾಕಿ ಬಿಹಾರದಲ್ಲಿ ಈ ಘಟಬಂಧನ RJD JDU ಇಂದ ಆಚೆ ಬಂದು ಸ್ಪರ್ಧೆಯನ್ನ ಮಾಡಿದ್ರು. ಹಾಗಾಗಿ ಅವರು ಒಂದಾಗ್ತಾರೋ ಇಲ್ವೋ ಅನ್ನೋದು ಕಷ್ಟ ಆಗತ್ತೆ. ರಾಜ್ಯದಲ್ಲಿ JDS ನ ಕಿಂಗ್ ಮೇಕರ್ ಸ್ಥಾನಕ್ಕೆ ಮತ್ತಷ್ಟು ಆಗ್ಬೋದು. ಕಾರಣ, ಒಂದು ವೇಳೆ ಏನೂ ಆಗದೆ ಹೋದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು JDS ಮಧ್ಯೆ ಒಡೆದ ಮತಗಳ ಪರಿಣಾಮ ಮತ್ತೆ JDS ಮಧ್ಯದಲ್ಲಿ ನಿಂತುಕೊಂಡು ಕೇಕೆಯನ್ನ ಹಾಕುವ ಪರಿಸ್ಥಿತಿ ಬಂದ್ರೂ ಬರಬಹುದು, ಹೇಳಕ್ ಬರಲ್ಲ. ಆಲ್ ರೈಟ್ ಸರ್, ಈಗ RJDಗೆ ಲಲ್ಲೂ ಪ್ರಸಾದ್ ಯಾದವ್ ಅಪರಾಧಿ ಆದ್ರೂ ಕೂಡ ಜನ ಅಲ್ಲಿ ಅಭೂತಪೂರ್ವವಾದಂತ ಯಶಸ್ಸನ್ನ ಕೊಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆರೋಪಗಳನ್ನ ಹೊತ್ತರೂ ಕೂಡ ಯಡಿಯೂರಪ್ಪನವರು ಪ್ರತ್ಯೇಕ ಪಕ್ಷಕ್ಕೂ ಕೂಡ 10% ಮತವನ್ನ ಕೊಟ್ಟಿದ್ದಾರೆ. ಅಂದರೆ ಜನ ಅದನ್ನ ಪಕ್ಕಕ್ಕಿಟ್ಟಿದ್ದಾರೆ ಅಂತಾನೆ ಅರ್ಥ. ಹೀಗಾಗಿ ಸ್ಥಳೀಯ ನಾಯಕತ್ವದ ವಿಚಾರಕ್ಕೆ ಬಂದಾಗ ಸದ್ಯ ಬಿಜೆಪಿಗೆ ಈ ಚುನಾವಣೆಯಿಂದ ಒಂದು ಪಾಠ ಅಂತೂ ಇದೆ. ಹಾಗಾದ್ರೆ ಏನಾಗ್ಬೋದು ಬಿಜೆಪಿಯಲ್ಲಿ? ಹೇಳಕ್ಕಲ್ಲ, ನಾನು ಆಗ್ಲೇ ಹೇಳ್ದಂಗೆ ಯಡಿಯೂರಪ್ಪನವ್ರನ್ನ ಓಲೈಸಬಹುದು. ಯಾಕಂದ್ರೆ ಅವರು ಒಂದು ಪ್ರಯೋಗವನ್ನ ಮಾಡುವ ಸನ್ನಿವೇಶದಲ್ಲಿ ಇದ್ದಾರೆ ಅಂತ ನಾನು ಅನ್ಕೋತಾ ಇಲ್ಲ. ಒಂದು ಪ್ರಬಲ ನಾಯಕತ್ವ ಅಂತೂ ಬೇಕು. ಅದರಲ್ಲಿ ಅವರು ಯಡಿಯೂರಪ್ಪನ ಹುಡುಕೋತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಬಟ್ ಇರೋ ಸಮಯದಲ್ಲಿ ಹೊಸ ನಾಯಕನನ್ನ ಎಮರ್ಜ್ ಮಾಡೋದು ಕಷ್ಟ ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ ಆ ಸಾಧ್ಯತೆ ಇರೋದು ಕರ್ನಾಟಕದ ಜಾತಿ ರಾಜಕಾರಣದಲ್ಲಿ ಹೇಳೋದಾದ್ರೆ ಲಿಂಗಾಯತರ ಪೈಕಿ ಬೇರೆ ಯಾರು ಕಾಣಲ್ಲ, ಒಕ್ಕಲಿಗರ ಪೈಕಿನೂ ಆ ಸ್ಥಾನಕ್ಕೆ ತುಂಬಬಹುದಾದ ಆ ಸಾಮರ್ಥ್ಯವನ್ನ ಯಾರು ತೋರಿಸ್ತಾ ಇರಲ್ಲ. ಇನ್ನು ದಲಿತರಲ್ಲಿ ಆ ಪ್ರಶ್ನೆ ಬರ್ತಾ ಇಲ್ಲ. ಹಾಗಾಗಿ ಬಹುಶಃ ಅದು ಆ ಕಡೆಗೆ ಡೈವರ್ಟ್ ಆಗತ್ತೇನೋ ಅನ್ನೋದು ನನ್ನ ಲೆಕ್ಕಾಚಾರ. ಇನ್ನು ಕಾಂಗ್ರೆಸ್ಗೆ ಹಿಡಿಯೋದಾದ್ರೆ ಯಾಕೆ ಕಾಂಗ್ರೆಸ್ಗೆ ಇಂಪಾರ್ಟೆಂಟ್ ಅಂದ್ರೆ ಈ ಚುನಾವಣೆಯಲ್ಲಿ ಬಿಹಾರದಲ್ಲಿ ಜನ ನೋಡಿದ್ದೇನೆ, ಭ್ರಷ್ಟಾಚಾರ ರಹಿತ ಆಡಳಿತ, ಇಷ್ಟು ಮತ ದಲಿತರ ಎಡಮತವನ್ನೆಲ್ಲ ಬಿಜೆಪಿ ಒಗ್ಗೂಡಿಸ್ತಾ ಇದ್ರೆ ನಾನು ಏನು ಮಾಡಬೇಕು? ಬರೀ ನಾನು ಒಂದೇ ಮತ ಹಿಡ್ಕೊಂಡು ಹೋಗಕ್ಕಾಗತ್ತಾ? ಅಂದ್ರೆ ಮುಸ್ಲಿಂ ಮತ್ತು ಕುರುಬಾ ಹಾಗೂ ದಲಿತರಲ್ಲಿ ಬಲಗೈ ಮತಗಳನ್ನ ಹಿಡ್ಕೊಂಡು ಈ ಎಲ್ಲ ಚಿಂತನೆಗೆ ಬಂದಾಗ ಕಾಂಗ್ರೆಸ್ ಒತ್ತಡಕ್ಕೆ ಸಿಕ್ಕಾಕೊಳ್ಬಹುದು.
ಕಾಂಗ್ರೆಸ್ ಒಂದು ಅನುಭವ ಮಾಡ್ಕೊಂಡಿದೆ, ನಾನು ತ್ಯಾಗಕ್ಕೆ ಸಜ್ಜಾಗದೇ ಇದ್ರೆ ಇರುವುದನ್ನು ಕಳೆದುಕೊಳ್ಳುತ್ತೇನೆ ಅನ್ನುವಂತಹ ಭಾವನೆ ಅದಕ್ಕೆ ಬರ್ಬೋದು. ಆಗ ಕರ್ನಾಟಕದಲ್ಲಿ ಇಂತಹ ಪರಿಸ್ಥಿತಿಗಳು ನಿರ್ಮಾಣವಾದರೂ ಆಗಬಹುದು. ಯಾಕಿದು ಅಂದ್ರೆ ಬೆಂಗಳೂರು ನಗರ ಕಾರ್ಪೊರೇಷನ್ ಚುನಾವಣೆ ಕಾಂಗ್ರೆಸ್ಗೆ ಒಂದು ಬಹುದೊಡ್ಡ ಪಾಠವನ್ನ ಕಲಿಸಬೇಕಾಗಿತ್ತು, ಕಲಿಸಿದೆ ಅಂತ ಅನ್ಕೊಂಡಿದ್ದೀನಿ. ಕಾರಣ ಇವತ್ತು ಅಧಿಕಾರವನ್ನ ಹಿಡಿದಿದ್ರು ಕಾರ್ಪೊರೇಷನ್ ಅಲ್ಲಿ ಜನ ಖಂಡ ತುಂಡವಾಗಿ ಅವರನ್ನ ತೆಗೆದು ಆಚೆಗೆ ಬಿಸಾಕಿದ್ದಾರೆ. ನಾಳೆ ಬರಬಹುದಾದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮಗದೊಂದು ಅಗ್ನಿ ಪರೀಕ್ಷೆಗೆ ದಾರಿ ಮಾಡಿಕೊಡುತ್ತೆ. ಲೆಟ್ಸ್ ಆ ಪರೀಕ್ಷೆ ಆದ್ಮೇಲೆಲ್ಲ ಬದಲಾವಣೆಗಳಾಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಲೆಟ್ಸ್ ಒಂದು ವಿರಾಮಕ್ಕೆ ಹೋಗಿ ಬಂದ್ಬಿಡ್ತೀನಿ ಬೇಗ. ಲಾಸ್ಟ್ ಪಾರ್ಟ್ ಅಲ್ಲಿ ರಾಷ್ಟ್ರ ರಾಜಕೀಯ ಎಲ್ಲೂ ಇಲ್ಲ, ಆದರೂ ಕಾಂಗ್ರೆಸ್ಸಿಗೆ ಒಂದ್ ರೀತಿ. ಯಾಕೆ ಅಂದ್ರೆ ನಾಳೆ ರಾಷ್ಟ್ರ ಮಟ್ಟಕ್ಕೆ ಬಂದ್ರೆ ನಾನೊಬ್ಬನೇ ಇರುವುದು, ಉಳಿದೆಲ್ಲ ಪಕ್ಷಗಳು ಬಾಲಂಗೋಚಿಗಳ ರೀತಿ ನನ್ನ ಜೊತೆಯೇ ನಾಯಕತ್ವಕ್ಕೆ ಬರಬೇಕು ಅನ್ನೋ ಒಂದು ಆಸೆ ಇರಬಹುದು. ಬಟ್ ಅಷ್ಟು ಸುಲಭ ಅಲ್ಲ ಅದು. ಬಿಕಾಸ್ ಆ ಪಕ್ಷಗಳಿಂದಾನೇ ಯಾರೋ ಒಬ್ರು ಹೊರಗೆ ಬರ್ಬೋದು. ಮಮತಾ ಬ್ಯಾನರ್ಜಿ ನಾನೇ PM ಅನ್ಬೋದು, ನಿತೀಶ್ ಕುಮಾರ್ ನಾನೇ PM ಕ್ಯಾಂಡಿಡೇಟ್ ಅನ್ಬೋದು, ಯಾರೋ ಒಬ್ರು ಅನ್ಬೋದು, ಹೇಳಕ್ ಬರಲ್ಲ. ಲೆಟ್ ಅಸ್ ಸಿ. ಆದ್ರೂ ಕಾಂಗ್ರೆಸ್ಗೆ ಒಂದಿಷ್ಟು ಸಮಾಧಾನ. ಮೋದಿ ವಿರುದ್ಧದ ಪ್ರತಿಪಕ್ಷಗಳ ಮಹಾಮೈತ್ರಿಕೂಟಕ್ಕೆ ಒಂದು ಬಲ ಬರುತ್ತೆ. ದಟ್ ಈಸ್ ಥರ್ಡ್ ಫ್ರಂಟ್. ಬಟ್ ಥರ್ಡ್ ಫ್ರಂಟ್ ತುಂಬಾ ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ. ಬಿಕಾಸ್ ತುಂಬಾ ಜನ ಸೇರ್ಕೋಬೇಕಾಗತ್ತೆ. ಆ ಸೇರ್ಕೊಳ್ಳೋ ಪರಿಸ್ಥಿತಿನಲ್ಲಿ ಅವರು ಇದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಮುಂದಿನ ಚುನಾವಣೆಗಳು ಮಹಾಮೈತ್ರಿಕೂಟದ ತಂತ್ರವನ್ನ ಬಳಸಲಿಕ್ಕೆ ಕಾಂಗ್ರೆಸ್ ಅಥವಾ ಇತರರು ಟ್ರೈ ಮಾಡಬಹುದು. ಬಟ್ ಆಯಾ ರಾಜ್ಯಗಳ ಪರಿಸ್ಥಿತಿ ಬಂದಾಗ ನೋಡ್ಬೇಕಾದ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅಂತ. ಬಿಕಾಸ್ ಉತ್ತರ ಪ್ರದೇಶದಲ್ಲಿ ಮುಂದೆ ಬರುವಂತ ಚುನಾವಣೆಯಲ್ಲಿ ಮುಲಾಯಂ ಸಿಂಗ್ ಯಾದವ್ ಜೊತೆ ಕಾಂಗ್ರೆಸ್ ಸೇರೋದಾಗ್ಲಿ, ಮಾಯಾವತಿ ಕಾಂಗ್ರೆಸ್ ಜೊತೆ ಸೇರ್ಕೊಳ್ಳೋದಾಗ್ಲಿ, ಅಥವಾ ಇನ್ಯಾರ್ದೋ ಜೊತೆ ಬಿಜೆಪಿ ಜೊತೆ ಸೇರ್ಕೊಳ್ಳೋದಾಗ್ಲಿ ಆಗಬಹುದು. ಬಟ್ ಅದು ಆಗತ್ತಾ ಅನ್ನಕ್ಕೆ ಆಯಾ ರಾಜ್ಯಗಳ ಪರಿಸ್ಥಿತಿಯನ್ನೇ ನೋಡಬೇಕು. ಕಾಂಗ್ರೆಸ್ ದನಿಗಟ್ಟಿಯಾಗುವ ಜೊತೆಗೆ ದೇಶಾದ್ಯಂತ ನಿತೀಶ್ ಬ್ರ್ಯಾಂಡ್ ಆಗ್ಬೋದು. ಕಾಂಗ್ರೆಸ್ಗೆ ಮೋದಿ ವಿರುದ್ಧ, ಮೋದಿಯನ್ನ ವೀಕನ್ ಮಾಡದಷ್ಟುವೆ ಕಾಂಗ್ರೆಸ್ ಬೆಳೀತಾ ಹೋಗುತ್ತೆ. ಜೆಡಿಎಸ್ ಅನ್ನ ವೀಕ್ ಮಾಡಿದಷ್ಟುವೆ ಕರ್ನಾಟಕದಲ್ಲಿ ಬಿಜೆಪಿ ಬೆಳೀತಾ ಹೋಯ್ತು. ಹಾಗೇನೆ ಕಾಂಗ್ರೆಸ್ಗೆ ಮೋದಿಯನ್ನ ವೀಕ್ ಮಾಡಿದ್ರೆ ಬಿಜೆಪಿಯ ವೇಗ ಡೌನ್ ಆಗತ್ತೆ, ತಾನು ಬೆಳೀಬಹುದು ಅಂತ. ಹಾಗಾಗಿ ಕಾಂಗ್ರೆಸ್ಗೆ ಇದೊಂದು ರೀತಿಯ ಟಾನಿಕ್ ತರ ಕೆಲಸ ಮಾಡಿದ್ರು ಮಾಡಬಹುದು. ಮೋದಿ ಅಲೆ ಮುಗ್ದೇ ಹೋಯ್ತು ಅನ್ನುವಂತಹ ಪ್ರಚಾರ ಪಾಸಿಬಲ್. ಆ ಪ್ರಚಾರ ಆಗಬಹುದು, ಹೇಳಕ್ ಬರಲ್ಲ, ನಾನು ಆಗದೇ ಇಲ್ಲ ಅಂತ ಹೇಳಲ್ಲ. ಬಟ್ ಎಗೈನ್ ಮುಂದಿನ ಸರಿ ಲೋಕಸಭೆ ಬಂದಾಗ ಯಾವ ನಾಯಕತ್ವಗಳ ವಿರುದ್ಧ ಹೋರಾಟ ನಡೆಯುತ್ತೆ ಅನ್ನೋದ್ರ ಮೇಲೆ ಮೋದಿ ಅಲೆ ಅಥವಾ ನೋ ಅಲೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಮೋದಿ ಅಭಿವೃದ್ಧಿ ಮಾತಿಗೆ ಬೆಲೆ ಸಿಗದೆ ಹೋಗ್ಬಿಡ್ಬೋದು, ಮೋದಿ ಬೆಲೆ ಸಿಗ್ತಾ ಇಲ್ಲ ನಿಜ ಇರ್ಬೋದು. ಬಟ್ ಒಂದಿಷ್ಟು ಕಾರ್ಯಕ್ರಮಗಳನ್ನು ತರದೇ ಇದ್ರೆ, ಜನರಿಗೆ ಕಾಣಿಸುವ ಕಾರ್ಯಕ್ರಮಗಳು ಬರದೇ ಇದ್ರೆ, ಉದಾಹರಣೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಚತುಷ್ಪಥ ರಸ್ತೆಯನ್ನು ತಂದಿದ್ದು ಹಳ್ಳಿಗಳಲ್ಲಿ ಜನ ಅದನ್ನ ಮಾತಾಡ್ತಾ ಇದ್ರು, ಒಂದು ರಸ್ತೆಯ ವಿಚಾರವನ್ನಷ್ಟೇ. ಹಾಗಾಗಿ ಯಾವ್ದೋ 2-3 ಕಾರ್ಯಕ್ರಮಗಳು ಜನರನ್ನ ತಲುಪದೇ ಇದ್ರೆ ಮೋದಿಯ ಸರ್ಕಾರದಿಂದ ಜನ ಖಂಡಿತವಾಗಿ ಪ್ರಾಮಾಣಿಕಗೊಂಡು ರಿವರ್ಸ್ ಹೊಡೆಯೋದು ಗ್ಯಾರಂಟಿ. ಇನ್ನು ನಿತೀಶ್ಗೆ ಬಿಹಾರ ಹೋಗಿರುವಂತದ್ದು ಇದೆಲ್ಲ ಇದೆ, ದಟ್ಸ್ ಓಕೆ ಅಂತ ಅನ್ಸತ್ತೆ. ಎಸ್ ಸರ್, ಈಗ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ಚೈತನ್ಯ ಸಿಕ್ಕಿದೆ ಅನ್ನೋದಾದ್ರೆ ಅದು ಇನ್ನು ಯಾವಾಗ ಅದರ ಇಂಪ್ಯಾಕ್ಟ್ ನೋಡ್ಬೇಕು ನಾವು ಅಂತ. ಆಲ್ರೆಡಿ ಎಲ್ಲ ದೇಶಾದ್ಯಂತ ಕರ್ನಾಟಕ ಬಿಟ್ಟು ಎಲ್ಲಾ ಕಡೆ ಅಷ್ಟೇ ಬೆಳಗ್ಗೆಯಿಂದ ತುಂಬಾ ಜನ ಮಾತಾಡ್ತಿದ್ದಾರೆ, ಇದು ವರ್ಕ್ ಆಗಿದೆ. ಒಂದು ಸಣ್ಣ ಪ್ರಮಾಣದಲ್ಲಿ ವರ್ಕ್ ಆಗಿರಬಹುದು, ಆಗಿದೆ, ಅನುಮಾನ ಇಲ್ಲ. ಅದು ಒಂದು ವರ್ಗದಲ್ಲಾದಂಗಿದೆ. ಬಟ್ ಬಿಹಾರದಲ್ಲಿ ಅದೇ ಕೆಲಸ ಮಾಡಿದೆ, ಅದಕ್ಕೆ ಇಲ್ಲಿ ಮತ ಬಿದ್ದಿದೆ ಅಂತ ಹೇಳೋದು ದೊಡ್ಡ ಮೂರ್ಖತನವಾದಿತ್ತು. ಕಾರಣ ಅಲ್ಲಿ ಕೆಲಸ ಮಾಡಬೇಕಾದಂತಹ ವಿಷಯಗಳು ಇದಕ್ಕೆ ಮೊದಲೇ ಇತ್ಯರ್ಥ ಆಗೋಗಿವೆ. ದಟ್ ಈಸ್ ದ ಕಾಸ್ಟ್ ಕ್ಯಾಲ್ಕುಲೇಷನ್ಸ್, ಲೀಡರ್ಶಿಪ್ ಕ್ಯಾಲ್ಕುಲೇಷನ್ಸ್, ಅದು ವರ್ಕ್ ಆಗೋಗಿದೆ. ಹಾಗಾಗಿ ಅದೇ ಮಾಡಿದೆ ತರ. ಬಟ್ ಮುಂದಿನ ದಿನಗಳಲ್ಲಿ ಇದು ಈ ರೀತಿ ಅಜೆಂಡಾ ಹೀಗೆ ಮುಂದುವರೆದ್ರೆ ಅದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನಾನು ಹೇಳಕ್ ತಯಾರಿ. ಅಭಿವೃದ್ಧಿಯನ್ನೇ ಓವರ್ಟೇಕ್ ಮಾಡಿ ಈ ರೀತಿ ಬಂದಾಗ, ಈ ಬೇರೆ ಬೇರೆ ವಿಚಾರಗಳನ್ನ ಕೈಗೆತ್ಕೊಂಡಾಗ ಅದು ಬಿಜೆಪಿ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಹೇಳಕ್ ನಾನು ಈಗ ತಯಾರಿ ಇಲ್ಲ. ಬಟ್ ಈ ಬಿಹಾರದಲ್ಲಿ ಮಾತ್ರ ಅದೊಂದೇ ಕೆಲಸ ಮಾಡಿದೆ, ಅದಕ್ಕೆ ಜನ ಕೊಟ್ಟ ಮತ ಇದು ಅಂತಾರೆ. ತುಂಬಾ ಸರಳೀಕರಿಸ್ತಾ ಇದ್ದೀರಿ ಎಲ್ಲವನ್ನು. ಆದ್ರೆ ಅದಕ್ಕೆ ಮೊದಲೇ ತೀರ್ಮಾನ ಆಗೋಗಿತ್ತು ಬಿಹಾರದಲ್ಲಿ. ಹಾಗಾದ್ರೆ ಜಾತಿ ಸಮೀಕರಣಗಳು ವರ್ಕೌಟ್ ಆಗ್ತಾ ಇವೆ 100%. ಜಾತಿ ಮತ್ತು ನಾಯಕ, ಆ ನಾಯಕ ಹೇಗಿರಬೇಕು ಅನ್ನೋದು ವರ್ಕೌಟ್ ಆಗ್ತಾ ಇದೆ. ಸಿದ್ದರಾಮಯ್ಯವ್ರಿಗೆ ಅಲ್ಲೇ ಮೆಸೇಜ್ ಇರೋದು, ನಿತೀಶ್ ತರ ಆಕ್ಟಿವ್ ಆಗಬೇಕು, ನಿತೀಶ್ ತರ ಒಬ್ಬ ಅಭಿವೃದ್ಧಿಶೀಲನಾಗಬೇಕು ಅಂದ್ರೆ ಇನ್ನು ಹೆಚ್ಚು ಕೆಲಸವನ್ನ ಮಾಡುವಂತ ಚಟುವಟಿಕೆಯಿಂದ ಕೂಡಿದವರಾಗಬೇಕು, ಭ್ರಷ್ಟತೆಯನ್ನು ಸಹಿಸಿಕೊಳ್ಳದೆ ಮುಂದಕ್ಕೆ ಹೋಗುವ ನಾಯಕನಾಗಿ ಹೊರಹೊಮ್ಮಬೇಕು. ಎಲ್ಲದರ ಜೊತೆಗೆ ಜಾತಿಗಳ ಸಮೀಕರಣ ಆದಾಗ ಜನ ಅದನ್ನ ಒಪ್ಪಿ ಬೆಂಬಲಿಸುವಂತ ಸಾಧ್ಯತೆಗಳು ಜಾಸ್ತಿ. ಯಡಿಯೂರಪ್ಪನವ್ರ ಬಗ್ಗೆ ಒಂದು ಮಾತನ್ನು ಹೇಳ್ಬಿಡ್ತಾರೆ ಎಲ್ಲರೂ, ಅವ್ರು ಏನ್ ಮಾಡಿದ್ರು ಸರಿ, ಒಂದಷ್ಟು ಕೆಲಸ ಹೋಯ್ತಪ್ಪ ಟೈಮಲ್ಲಿ ಎಂದು ಬಿಡ್ತಾರೆ, ತರಾರ್ ಅಂತ ಹೇಳ್ಬಿಡ್ತಾರೆ ಜನ ಆ ಮಾತನ್ನ. ಇದು ಬಹಳ ಡೇಂಜರಸ್ ಸಿದ್ದರಾಮಯ್ಯವ್ರಿಗೆ, ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಹೋಗೋಣ ಮುಂದಕ್ಕೆ. ಎಸ್, ಹಾಗಾದ್ರೆ ಸರ್, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂತಹ ವಿಐಪಿ ಕ್ಯಾಂಡಿಡೇಟ್ ಗಳು ಯಾರ್ಯಾರು ಅಂತ ನೋಡೋದಾದ್ರೆ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಅವರ 2 ಮಕ್ಕಳು ಜಯಗಳಿಸಿದ್ದಾರೆ. ಹಿರಿಯ ಪುತ್ರ ತೇಜ್ ಪ್ರತಾಪ್ ಮುವಾ ಕ್ಷೇತ್ರದಿಂದ, ಕಿರಿಯ ಪುತ್ರ ತೇಜಸ್ವಿ ಯಾದವ್ ರಾಘೋಪುರ್ ಕ್ಷೇತ್ರದಿಂದ ಜಯಗಳಿಸಿದ್ದಾರೆ. ಇನ್ನು ಇಮಾನ್ಗಂಜ್ ಕ್ಷೇತ್ರದಿಂದ ಗೆದ್ರೆ ಮುಖದಂಪುರದಿಂದ ಸೋತಿದ್ದಾರೆ.
ಆಲ್ರೈಟ್, ಬಹಳ ಸಹಜವಾಗಿ ಎಲ್ಲ ಪಕ್ಷಗಳು ತಮ್ಮ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇವೆ. ಮೊದಲು ಬಿಹಾರದಲ್ಲಿ ಕಾಂಗ್ರೆಸ್ ಪುಟಿದೆ, ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಅಟ್ಲೀಸ್ಟ್ ರಾಜ್ಯದಲ್ಲಿ ಏನ್ ಹೇಳಿದ್ದಾರೆ ಅನ್ನೋ ಒಂದು ಕ್ವಿಕ್ ಆಗಿ ನೋಡ್ಕೊಂಡು ಮಾಡಿ. ಅದು ನಮ್ ನಿತೀಶ್ ಕುಮಾರ್ ಅವ್ರು ಮಾಡಿದಂತ ಕೆಲಸ, ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ.